ಫೋಕಸ್ ಮಾಡಲಿಕ್ಕೆ ಹೆಲ್ಪ್ ಮಾಡಲಿಕ್ಕೆಲ್ಲ ಸೆನ್ಸರಿ ರೂಮ್ ಅಂತ ನಾವು ಕ್ರಿಯೇಟ್ ಮಾಡಿರೋದು. ಸೆನ್ಸರಿ ರೂಮಲ್ಲಿ ಸೌಂಡ್ ಎಫೆಕ್ಟ್ ಆಗಲಿ, ಲೈಟ್ ಎಫೆಕ್ಟ್ ಆಗಲಿ, ಅದರಿಂದ ಮಕ್ಕಳನ್ನ ಸ್ವಲ್ಪ ಕಂಟ್ರೋಲಲ್ಲಿ ತಂದು ಕಾಮ್ ಮಾಡಿ ಸೊ ದೇ ಕೈಂಡ್ ಸ್ವಲ್ಪ ಕೋಆಪ್ರೇಟ್ ಮಾಡ್ತಾರೆ ನಮ್ಮ ಜೊತೆ. ಅವ್ರದ್ದು ಇನೋವೇಟಿವ್ ಸೈಡ್ ಹೊರಗಡೆ ಬರ್ತದೆ ಏನು ಅಂತ ಕ್ಯೂರಿಯಾಸಿಟಿ ಅಂತ ಇದ್ದಾಗ ಬೇರೆದನ್ನೆಲ್ಲ ಮರೆತು ಅವ್ರಿಗೆ ವರ್ಕಿಂಗ್ ಇರ್ತಾರೆ, ಮಕ್ಕಳೊಟ್ಟಿಗೆ ಕಮ್ಯುನಿಕೇಷನ್ ಇರೋದಿಲ್ಲ, ಬೇಕಾದ ಸ್ಕ್ರೀನಿಂಗ್ ಮೊಬೈಲ್ ನೋಡಿ ಟಿ ವಿ ನೋಡಬೇಕು. ಆವಾಗ ಆ ಮೊಬೈಲಲ್ಲಿ ಯಾವ ರೀತಿ ಉಂಟು ಅದೇ ಥರ ಇರ್ತದೆ, ನಮಗೆ ನಾರ್ಮಲ್ ಇರೋದಿಲ್ಲ. ಆ ಥರ ಮೂಮೆಂಟ್ ಮಾಡ್ಬೋದು, ಯಾವ ಥರ ಮಾಡಿದರೆ ಸ್ಪೀಚ್ ಬರ್ತದೆ, ಮಾತು ಬಾರದವ್ರೆ ಅದನ್ನೇ ನಾವು ಮತ್ತೆ ಮಿರರಲ್ಲಿ ಲೈವ್ ಆಗಿ ತೋರಿಸ್ಬೋದಲ್ಲ. ಥೆರಪಿ ಕೊಡು ಆಡಿ ಒಂದು ನಾಲಿಗೆ ಮೇಲೆ ಕೆಳಗೆ ಮಾಡಬೇಕು, ಲಿಪ್ ಮೂಮೆಂಟ್ ಹೇಗೆ, ಒಂದು ಉಚ್ಚಾರ ತೆಗೆಯುವಾಗ ಯಾವ ರೀತಿ ಇರ್ತದೆ ಆ ಥರದ್ರಲ್ಲಿ ಟ್ರೈನ್ ಮಾಡ್ತೇವೆ ಸ್ಪೀಚಲ್ಲಿ. ಮತ್ತು ಇವರಿಗೆ ಒಂದೊಂದು ಪಿಕ್ಚರ್ ಮುಖಾಂತರ ABCD ಅಂತ ಪರಿಚಯ ಮಾಡಿಸ್ತೇವೆ. ಈಗಿನವರಿಗೆ ಅದೇ ಪೇರೆಂಟ್ಸ್ ಕಮ್ಯುನಿಕೇಷನ್ ಇರುವುದಿಲ್ಲ, ಬಿಹೇವಿಯರ್ ಇರ್ತದೆ, ಅವರ ಮುಖವನ್ನು ತೋರಿಸ್ತೇವೆ. ನೀವು ಸಿಟ್ಟು ಬಂದಾಗ ಹೇಗಿರ್ತದೆ ಸೇಮ್ ಇಲ್ಲಿ ಮಿರರಲ್ಲಿ ತೋರಿಸ್ತೇವೆ, ನೋಡು ಬುಕ್ ಇಟ್ಕೊಳ್ಳಿಕ್ಕೇನು ಗೊತ್ತಿರೋದಿಲ್ಲ. ಅದರಲ್ಲಿ ರೆಮಿಡಿಯಲ್ ಥೆರಪಿ ಅಂತ ಒಂದು ಥೆರಪಿಸ್ಟ್ ಒಂದು ಇದರಲ್ಲಿ ಹಾಗೇನೆ ಫುಲ್ ಇಂಟೆನ್ಷನ್ ಅವರಿಗೆ. ಇಲ್ಲೊಂದು ಲೈಟ್ ಮ್ಯೂಸಿಕ್ ಹಾಕ್ತೇವೆ, ಅದನ್ನು ಹಾಕಿ ಆಮೇಲೆ ತುಂಬ ಐಪರ್ ಅದರಲ್ಲಿ ಮಲಗಿದಾಗಿರ್ತದೆ, ಅವ್ರದ್ದು ಐಪರ್ ಇಲ್ಲಿ ಡೌನ್ ಆಗ್ತದೆ. ಮತ್ತೆ ಇದರಲ್ಲಿ ಜಂಪಿಂಗ್ ಎಲ್ಲ ಮಾಡ್ತೇವೆ, ಪ್ಲಸ್ ಇಲ್ಲಿ ಕಾಲಿಗೆಲ್ಲ ಆಕ್ಯುಪೆಂಚರ್ ಥರ ಥೆರಪಿ ಕೊಡ್ತೇವೆ, ಆವಾಗ ಹೈಪರ್ ಡೌನ್ ಆಗ್ತಾರೆ. ಸ್ವಲ್ಪ ಆಮೇಲೆ ಇನ್ನೊಂದು ಲಾಸ್ಟಿಗೆ ಗ್ರಾಸಲ್ಲಿ ಕಷ್ಟಪಡಿಸ್ತಾರೆ.
ಪಾಕಶಾಲೆಯ ಉದ್ಘಾಟನೆಯನ್ನು ನಾವು ಈ ದಿನ ಹಮ್ಮಿಕೊಂಡಿದ್ದೇವೆ. ಇದರ ಎಲ್ಲ ಸಲಕರಣೆಗಳನ್ನು ಶ್ರೀ ಪ್ರಮೋದ್ ಮಧ್ವರಾಜ್, ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ ಇವರು ಒದಗಿಸಿಕೊಟ್ಟಿರುತ್ತಾರೆ. ಇಲ್ಲಿ ನಮ್ಮ ಮಕ್ಕಳ ವಿದ್ಯಾರ್ಥಿಗಳಿಗೆ ರುಚಿಕರವಾದ ಪೌಷ್ಟಿಕಯುಕ್ತವಾದ ಆಹಾರವನ್ನು ನೀಡುವುದಾಗಿದೆ. ಹಾಗೆ ನಮ್ಮ ದಿವ್ಯಾಂಗ ಮಕ್ಕಳ ಹಾಗೂ ಪೋಷಕರ ಶುಭ ಹಾರೈಕೆ ಸದಾ ನಿಮ್ಮೊಂದಿಗೆ ಇರುವುದು. ಇದೀಗ ಪಾಕಶಾಲೆಯ ಉದ್ಘಾಟನೆಯನ್ನು ಶ್ರೀ ಪ್ರಮೋದ್ ಮಧ್ವರಾಜ್, ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ, ಪರದೆಯನ್ನು ಎಳೆಯದಿರುವಂತಹ ಎಲ್ಲ ಅತಿಥಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಬೇಕಾಗಿ ಕೇಳಿಕೊಂಡಿದ್ದೇನೆ. ಅದಮ್ಯ ಚೇತನ ದಿವ್ಯಾಂಗ ಮಕ್ಕಳ ವಸತಿಯುತ ಶಾಲೆ ಮಾನವನ ಮಂಟಪಗಳು ಇಲ್ಲಿನ ಪಾಕಶಾಲೆಯ ಉದ್ಘಾಟನಾ ಕಾರ್ಯಕ್ರಮವನ್ನು ಈ ದಿನ ನಾವು ಹಮ್ಮಿಕೊಂಡಿದ್ದೇವೆ. ವೇದಿಕೆಯಲ್ಲಿ ಆಸೀನರಾಗಿರುವ ಸ್ವಾಮೀಜಿಯವರ ಪಾದಗಳಿಗೆ ವಂದಿಸುತ್ತಾ ವೇದಿಕೆಯಲ್ಲಿರುವ ಅತಿಥಿಗಳೇ, ಪೋಷಕರೇ, ಇಲ್ಲಿ ನೆರೆದಿರುವಂತಹ ಎಲ್ಲರಿಗೂ ಆಹ್ವಾನ. ಯಾವುದೇ ಒಂದು ಶುಭ ಕಾರ್ಯವು ಯಶಸ್ವಿಯಾಗಬೇಕಾದರೆ ದೈವಾನುಗ್ರಹ ಮುಖ್ಯ. ಇದೀಗ ಪ್ರಾರ್ಥನಾ ಗೀತೆಯನ್ನು ಹಾಡಲಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು. ಲಕ್ಷ ದೀಪಾಚಲಿ ದಿವ್ಯ ಗಣಪತಿ, ಕೋಟಿ ಕೋಟಿ ನಮಃ.
ದಿವ್ಯ ಉಪಸ್ಥಿತಿ ಇರ್ತಕ್ಕಂತಹ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಇವರ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ, ಅದೇ ರೀತಿ ವೇದಿಕೆಗೆ ಇರ್ತಕ್ಕಂಥ ಎಲ್ಲ ಗೌರವಗಳಿದ್ದರೆ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ಎಲ್ಲ ಸೇವಾಭಾರತೀಯ ಸ್ವಯಂ ಸೇವಕರೇ, ವಿಶ್ವಸ್ತರೇ, ತಾಯಿಯಂದಿರೇ, ಪುಟಾಣಿ ಮಕ್ಕಳೇ, ಈ ವಿಲೇಜಿನ ಎಲ್ಲ ಹಿರಿಯರು ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರ. ಈ ದಿನ ನೆನಪಿಸಿಕೊಳ್ಳುವಂಥದ್ದು ಯಾಕೆ ಅಂದರೆ, ಪ್ರತಿ ಮಗು ಏನಿದೆ ಇಲ್ಲಿ ಬರುತ್ತೆ, ಆ ಮಗು ಆರೋಗ್ಯವಾಗಿರಬೇಕು, ಫಿಸಿಕಲ್ ಫಿಟ್ ಆಗಿರಬೇಕು ಅಂದರೆ ಪೌಷ್ಟಿಕ ಆಹಾರ ಬೇಕು. ಪೌಷ್ಟಿಕ ಆಹಾರ ರೆಡಿ ಆಗಬೇಕಂದ್ರೆ ಅದಕ್ಕೆ ಸುಸಜ್ಜಿತವಾದಂತಹ ಪಾಕಶಾಲೆ ವ್ಯವಸ್ಥೆ ಬೇಕು. ಆ ಪಾಕಶಾಲೆ ಬಿಲ್ಡಿಂಗ್ ಇದ್ದರೆ ಸಾಲದು, ಅದಕ್ಕೆ ಕಿಚನ್ ಇಕ್ವಿಪ್ಮೆಂಟು, ಪ್ರತಿದಿನ ತಿಂಡಿ ತಿನಿಸುಗಳನ್ನು ತಿನ್ನಲೇಬೇಕು. ಅದೆಲ್ಲ ಆಗುವಂಥದ್ದು ಇವತ್ತು ಉದ್ಘಾಟನೆಗೊಂಡಂತಹ ಪಾಕಶಾಲೆ ಎಲ್ಲರೂ ಕೂಡ ಪ್ರತಿದಿನ ನೆನಪಿಸುವಂಥ ದಿನ ಅದು. ಇವತ್ತು ಈ ಒಂದು ಸುಸಜ್ಜಿತವಾದಂತಹ ಪಾಕಶಾಲೆ ಇದ್ರು, ಫೋನಲ್ಲಿ ಹೇಳಿದ್ರು, ಇವಾಗ ನಾನು ಸ್ವಲ್ಪ ಬಿಸಿ ಇದ್ದೀನಿ, 10 ದಿನ ಬಿಟ್ಟು ಕಾಲ್ ಮಾಡಿ. 10 ದಿನ ಬಿಟ್ಟು ಕಾಲ್ ಮಾಡಿದೆ. ಆವಾಗ ಅವರು ಇಮಿಡಿಯೇಟ್ ಹೇಳಿದ್ರು, ನೀವು ನಿಮ್ಮ ಕಷ್ಟಗಳು ಬಂದು ನಮ್ಮನ್ನು ಭೇಟಿಯಾಗಿ ಅಂತ ಆಹ್ವಾನಿಸಿ ಮನೆಯಲ್ಲಿ ಟೀ ಕಾಫಿ ಕುಡಿದು ನಾನು ನಿಮ್ಮ ಸಂಸ್ಥೆಗೆ ಭೇಟಿ ನೀಡ್ತೀನಿ ಅಂತ ಹೇಳಿದ್ರು. ಯಾವುದೇ ದಿನ ಭೇಟಿ ನೀಡ್ತೀನಿ ಅಂತ ಹೇಳಿದ್ರು, ಅದೇ ದಿನ ಭೇಟಿ ನೀಡಿದ್ರು, ಅದೇ ಸಮಯಕ್ಕೆ ಭೇಟಿ ನೀಡಿದ್ರು. ಒಂದು ರೌಂಡ್ ಎಲ್ಲ ನೋಡಿದ್ರು. ನಮ್ಮ ಸೇವಾ ಕಾರ್ಯಕ್ಕೆ ಅವರು ಶ್ಲಾಘಿಸಿದ್ರು. ಆಮೇಲೆ ಅವರು ಒಂದು ಘೋಷಣೆ ಆವಾಗಲೇ ಮಾಡಿದರು, ಈ ಕಿಚನ್ ಇಕ್ವಿಪ್ಮೆಂಟ್ ಏನಿದೆ ಅದಕ್ಕೆ ಎಷ್ಟು ಖರ್ಚಾದರೂ ಪರವಾಗಿಲ್ಲ, ಸುಸಜ್ಜಿತವಾದಂತಹ ತುಂಬ ಲಾಂಗ್ ಟರ್ಮ್ಗೆ ಬೇಕಾಗಿರುವಂಥ ಒಂದು ಸುಸಜ್ಜಿತವಾದಂಥ ಕಿಚನ್ ಇಕ್ವಿಪ್ಮೆಂಟ್ ನೀವು ಇಮಿಡಿಯೇಟ್ ರೆಡಿ ಮಾಡಿ, ಅದಕ್ಕೆ ನಾನು 20 lakh ಕೊಡ್ತೀನಿ ಅಂತ. ಸ್ವಲ್ಪ ಮೇಲೆ ಅವ್ರಿಗೆ ಎನಿಸಿತ್ತು, ಇದೇನೋ 20 lakh ಎಲ್ಲ ಆಗ್ಲಿಕ್ಕಿಲ್ಲ, ತುಂಬ ದೊಡ್ಡದಿದೆ ಅಂತ. ಅವಾಗ ಹೇಳಿದ್ರು, 20 lakh ಸ್ವಲ್ಪ ಜಾಸ್ತಿ ಆದ್ರೂ ಪರವಾಗಿಲ್ಲ, ನಾನು ಕೊಡ್ತೀನಿ, ನೀವು ತೋರಿಸಿ ಅಂತ. ಇವತ್ತು ಏನು ರೆಡಿ ಆಗಿದೆ ಅದಕ್ಕೆ 25 ಲಕ್ಷ ಖರ್ಚಾಗಿದೆ. ಇದು ಸಂಪೂರ್ಣ ಸಹಕಾರ ಕಟ್ಟಬೇಕು ಪ್ರಮುಖ ಮಂತ್ರಾಜ್. ಇವತ್ತು ಈ ಅಂಕುರ ಸೌಧದಲ್ಲಿ ಒಂದು ಸುಸಜ್ಜಿತವಾದಂತಹ ಪಾಕಶಾಲೆ ನಿರ್ಮಾಣ ಆಗಿದೆ. ಇದು ಈ ಪಾಕಶಾಲೆ ಮಿನಿಮಮ್ 300 ಮಕ್ಕಳು ಇಲ್ಲಿ ಮುಂದಿನ ದಿನಗಳಲ್ಲಿ ರೆಸಿಡೆನ್ಷಿಯಲ್ ಫೆಸಿಲಿಟಿ ಸ್ಪೆಷಲ್ ಎಜುಕೇಶನ್ಗೆ ಸೇರ್ಲಿಕ್ಕಿದ್ದಾರೆ. ಈ 300 ಮಕ್ಕಳಿಗೆ ಇಲ್ಲಿ ಸುಸಜ್ಜಿತ ಪಾಕಶಾಲೆ ಅನ್ನ ಆಹಾರ ಆಗುತ್ತೆ. 500 ದಿವ್ಯಾಂಗ ಮಕ್ಕಳಿಗೆ ಸಲ್ಲಿಸಿಕೊಡುವಂಥ ಸಂಸ್ಥೆಯಾಗಿ ಇದು ಬೆಳೆಯುತ್ತಿರುವಂಥ ಸಂಸ್ಥೆ. ಈ 500 ಮಕ್ಕಳಿಗೆ 150 ಸ್ಟಾಫ್ಗಳಿಗೆ ಎಲ್ಲರಿಗೂ ಅನ್ನ ಆಹಾರ ದೊರಕುವಂಥ ಪಾಕಶಾಲೆ ಇವತ್ತು ಉದ್ಘಾಟನೆಗೊಂಡಿದೆ. ಸೊ ಅದೇ ರೀತಿ ಈ ಒಂದು ಅಂಕುರ ಸೌಧ ಏನಿದೆ, ಎಕನಾಮಿಕ್ ಬ್ಲಾಕ್ ಏನಿದೆ, ಇದರಲ್ಲಿ ಅನೇಕ ಕಾರ್ಯಕ್ರಮಗಳು ಪ್ರಾರಂಭ ಆಗಲಿಕ್ಕಿದೆ. ಆಲ್ರೆಡಿ ಸ್ಪೆಷಲ್ ಎಜುಕೇಶನ್ ಕಾರ್ಯಕ್ರಮ ಆಲ್ರೆಡಿ ಪ್ರಾರಂಭ ಆಗಿದೆ. 65 ಮಕ್ಕಳು ನಮ್ಮಲ್ಲಿ ಕಲಿತಾ ಇದ್ದಾರೆ. ರೆಸಿಡೆನ್ಷಿಯಲ್ ಸ್ಕೂಲ್ ಪ್ರಾರಂಭ ಆಗಿದೆ. ಇದು ಒಂದು ಕಾರ್ಯಕ್ರಮ. ಇನ್ನೊಂದು ಕಾರ್ಯಕ್ರಮ ಸ್ಟಾರ್ಟಿಂಗ್ ಫ್ರಮ್ ಅರ್ಲಿ ಇಂಟರ್ವೆನ್ಷನ್ ಪ್ರಾರಂಭ ಆಗುತ್ತೆ. ಆಮೇಲೆ ಸ್ಪೆಷಲ್ ಎಜುಕೇಶನ್ ಕೊಡ್ತೀವಿ, ಆಮೇಲೆ ಸ್ಕಿಲ್ ಡೆವಲಪ್ಮೆಂಟ್ ಕೊಡ್ತೀವಿ, ಅವರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಇದೆ, ಆಮೇಲೆ ಅವಶ್ಯಕತೆ ಇದ್ದವರಿಗೆ ರಿಹ್ಯಾಬಿಲಿಟೇಷನ್ ಸೆಂಟರ್ ಇದೆ. ಸೊ ಆಮೇಲೆ ಲೈಫ್ ಟೈಮ್ ಕೇರ್ ಅಂತ ನಾವು ಕೊಡ್ತೀವಿ. ಯಾವುದೋ ಒಂದು ಮಕ್ಕಳನ್ನ ದಿವ್ಯಾಂಗ ಮಕ್ಕಳ ಯಾರು ನೋಡಿಲ್ಲ ಅಂದ್ರೆ, ಸೊ ತಂದೆ ತಾಯಿ ಏಜೋದಾಗ ಯಾರು ನೋಡೋದು ಅಂತ ಕ್ವಶನ್ ಬಂದ್ರೆ, ಆ ಮಕ್ಕಳು ಇಲ್ಲಿ ಬಂದ್ರೆ ಕೊನೆಯ ತನಕ ಸೇವಾ ಜವಾಬ್ದಾರಿ ಇಟ್ಕೊಂಡು ನೋಡುವಂಥ ವ್ಯವಸ್ಥೆ ಇಟ್ಟಿದೆ. ಸೊ ಇವತ್ತು ಸ್ಪೆಷಲ್ ಎಜುಕೇಶನ್ ಡಿಮಾಂಡ್ ಮತ್ತು ಗ್ಯಾಪ್ ತುಂಬ, ಸಪ್ಲೈ ಮತ್ತು ಡಿಮಾಂಡ್ ತುಂಬ ಗ್ಯಾಪ್ ಇದೆ. ಅದನ್ನು ಫಿಟ್ ಮಾಡಲಿಕ್ಕೆ ಸೇವಾ ಭಾರತೀಯ ಟ್ರಸ್ಟಿಗಳು ಒಂದು ಕನಸು ಇಟ್ಕೊಂಡಿದ್ದಾರೆ, ಸ್ಪೆಷಲ್ ಎಜುಕೇಶನ್ ಕಾಲೇಜ್ ಆಗಬೇಕು ಅಂತ. ಮುಂದಿನ ದಿನಗಳಲ್ಲಿ ಸ್ಪೆಷಲ್ ಎಜುಕೇಶನ್ ಕಾಲೇಜ್ ಆಗುತ್ತೆ. ಆ ಮಕ್ಕಳು ಕೂಡ ರೆಡಿ ಆಗುವಂಥದ್ದು ಆ ಸ್ಟೂಡೆಂಟ್ಸ್ಗೆ ಈ ಪಾಕಶಾಲೆಯಲ್ಲಿ. ಇದು ಒಂದು ಅಂಕುರ ಸೌಧದ ಬಗ್ಗೆ ನಾನು ಮಾಹಿತಿ ಕೊಡ್ತಿದ್ದೀನಿ. ಪಕ್ಕದಲ್ಲಿ ಒಂದು ಸೇವಾ ಚೇತನ ಬ್ಲಾಕ್ ಇದೆ, ಅಲ್ಲಿ ಜನಸೇವಾ ಕಾರ್ಯಕ್ರಮ ಅಂತ ನಡೆಯಲಿಕ್ಕಿದೆ, ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಕ್ರಮ ಅಂತ ನಡೆಯಲಿಕ್ಕಿದೆ, ಶಾರ್ಟ್ ಸ್ಟೇ ಹೋಮ್ ಅಂತ ನಡೆಯುತ್ತಿದೆ. ಈ ಒಂದು 6 ಎಕರೆ ಲ್ಯಾಂಡ್ ಏನಿದೆ, ದಿವ್ಯಾಂಗ ಮಕ್ಕಳಿಗೆ, ದಿವ್ಯಾಂಗ ಜನರಿಗೆ ಆಗುವಂಥ ಸಂಪೂರ್ಣ ಸೌಲಭ್ಯವನ್ನು ಒದಗಿಸುವಂಥ ಸೆಂಟರ್ ಆಗಿ ಬೆಳಗಿದೆ. ಯಾವ ರೀತಿ ಲೈಫ್ ಸೈಕಲ್ ಏನಿದೆ ದಿವ್ಯಾಂಗ ಮಕ್ಕಳು, ಆ ಪ್ರತಿ ಸ್ಟೇಜಲ್ಲೂ ಕೂಡ ಸೇವಾ ಭಾರತಿ ಅವ್ರ ಜೊತೆ ಕೆಲಸ ಮಾಡಲಿಕ್ಕಿದೆ. ಸೊ ಆ ಎಲ್ಲ ಬೆನಿಫಿಷರಿಗಳು ಇದರಿಂದ, ಈ ಪಾಕಶಾಲೆಯಿಂದ ಬೆನಿಫಿಟ್ನ ಪಡಲಿಕ್ಕಿದ್ದಾರೆ. ಇದಕ್ಕೆ ಮುಖ್ಯ ಕಾರಣಕರ್ತರು, ಇದರ ಸುಸಜ್ಜಿತ ಪಾಕಶಾಲೆ ರೆಡಿ ಆಗಲಿಕ್ಕೆ ಕಾರಣಕರ್ತರು ಶ್ರೀ ಪ್ರಮೋದ್ ಮಂತ್ರಾಜ್ ಅವರು. ಪ್ರಮೋದ್ ಮಂತ್ರಾಜ್ ಅವರ ಪರಿಚಯ ನಾನು ಮಾಡಬೇಕಂತ ನನಗೆ ಗೊತ್ತಿಲ್ಲ, ಯಾಕಂದರೆ ಅವ್ರ ಪರಿಚಯ ಇಲ್ಲದವರು ಯಾರೂ ಇಲ್ಲ. ಸೇವೆ ಅಂದರೆ ಅಲ್ಲಿ ಪ್ರಮೋದ್ ಮಂತ್ರಾಜ್ ಅವರು ಇದ್ದಾರೆ. ಸೊ ಅವರ ಕುಟುಂಬನೇ ಹಂಗೆ. ಸೊ ಅವರ ತಂದೆ ಮಂತ್ರಿ ಮಂತ್ರಾಜ್ ಅವರು ಕೂಡ, ಸೊ ಅವರನ್ನ ಉಡುಪಿಯಲ್ಲಿ ರಾಜಮರ್ಯಾದೆಯಲ್ಲಿ ಗೌರವಿಸ್ತಾ ಇದ್ದಂಥ ಕುಟುಂಬ ಅದು. ಸೊ ಅವರು ಕೂಡ ರಾಜಕೀಯದಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳನ್ನು ಅನುಭವಿಸಿದವರು. ಅವರ ತಾಯಿ ಕೂಡ ರಾಜಕೀಯದಲ್ಲಿ ಸಂಸದರಾಗಿದ್ದಂಥವರು. ಅಂಥ ಕುಟುಂಬದಲ್ಲಿ ಬೆಳೆದು ಬಂದಂಥ ಶ್ರೀ ಪ್ರಮೋದ್ ಮಂತ್ರಾಜ್ ಅವರು
ಜೀವನದಲ್ಲಿ ರಾಜಕೀಯಕ್ಕೆ ಎಷ್ಟು ಮಹತ್ವ ಕೊಟ್ಟಿದ್ದಾರೆ ಅದಕ್ಕಿಂತ ಜಾಸ್ತಿ ಸೇವಾ ಕಾರ್ಯಕ್ಕೆ ಮಹತ್ವವನ್ನು ಕೊಟ್ಟಿದ್ದಾರೆ. ಅವರು ಜನರು ಕರೀತಾರೆ ಅವರನ್ನ ನೊಂದವರ ಪಾಲಿನ ಕಲ್ಪವೃಕ್ಷ ಅಂತ. ಅಂದರೆ ಖಾಲಿ ಆರೋಗ್ಯ ಮಾತ್ರ ಅಲ್ಲ, ಶಿಕ್ಷಣ ಕ್ಷೇತ್ರದಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಸಹಾಯಧನ ಕೊಟ್ಟಿದ್ದಾರೆ. ಸೊ ಭಾಳಷ್ಟು ಆರ್ಗನೈಸೇಷನ್ಗಳು ಅವರ ಸಹಾಯವನ್ನು ಪಡೆದುಕೊಂಡು ಅನೇಕ ಸಾವಿರಾರು ಮಕ್ಕಳಿಗೆ ಸೇವಾ ಕಾರ್ಯಗಳನ್ನ ಮಾಡ್ತಾ ಇದೆ. ಅದಕ್ಕೆ ಪ್ರಮುಖ ಕಾರ್ಯಕರ್ತರಾಗಿ ಕೆಲಸ ಮಾಡಿದ್ದಾರೆ. ಸೊ ಅವರು ಬಿಸ್ನೆಸ್ ಮ್ಯಾನು. ಸೊ ಮೀನುಗಾರಿಕೆ ಸಂಬಂಧಪಟ್ಟಂಗೆ ದೊಡ್ಡ ಬಂದರು ಉಡುಪಿಯಲ್ಲಿ ಆಗಬೇಕಾದ್ರೆ ಅವರ ತಂದೆಯವರು ಕಾರಣಕರ್ತರು. ಸೊ ಅದೇ ರೀತಿ ಇವತ್ತು ಸಾವಿರಾರು ಜನ ಮೀನುಗಾರರು ಬದುಕಿನಲ್ಲಿ ಬೆಳಕಾಗಿ ನಿಂತಂಥ ಒಬ್ಬ ವ್ಯಕ್ತಿ. ಆದರೆ ಭಾಳ ಬಿಸ್ನೆಸ್ ಮ್ಯಾನ್ಗಳು ಒಂದು ಮಾತು, ಯಾವತ್ತೂ ತೆರಿಗೆ ವಂಚನೆ ಮಾಡುವಂಥ ಸಾಮಾನ್ಯ, ಭಾಳ ಅಲ್ಲ ಕೆಲವರು ಮಾಡ್ತಾರೆ. ಆದರೆ ಅವರಿಗೆ ಒಂದು ಅವಾರ್ಡ್ ಸಿಕ್ಕಿದೆ, ತೆರಿಗೆ ಇಲಾಖೆಯಲ್ಲಿ ನಂಬರ್ 1 ತೆರಿಗೆ ಪಾವತಿದಾರರು ಅಂತ. ಅದೇ ರೀತಿ ಅವರು MLA ಆಗಿರೋರು ಒನ್ ಆಫ್ ದ ಬೆಸ್ಟ್ MLA ಅಂತ ಅವಾರ್ಡನ್ನು ಪಡೆದುಕೊಂಡಂಥ ಪ್ರಮೋದ್ ಮಧುರು ರಾಜಕಾರಣದಲ್ಲೂ ಕೂಡ ಯಶಸ್ಸನ್ನು ಮಾಡಿದ್ದಾರೆ. ಸೊ ಅದೇ ರೀತಿ ಮಹಿಳಾ ಸ್ವಾವಲಂಬಿ ಕಾರ್ಯಕ್ರಮವನ್ನು ಅನೇಕ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಸೊ ಒಬ್ಬರು ಮಾನವತಾವಾದಿ, ಸಾವಿರಾರು ಕುಟುಂಬಗಳ ಬದುಕಿಗೆ ಬೆಳಕಾಗಿದ್ದಾರೆ. ಸರ್, ಇವತ್ತು ನಮ್ಮ ಜೊತೆ ಕೈ ಜೋಡಿಸಿಕೊಂಡು ಅನೇಕ ದಿವ್ಯಾಂಗ ಮಕ್ಕಳ ಬದುಕಿಗೆ ಮತ್ತು ದಿವ್ಯಾಂಗರ ಸಮುದಾಯದ ಯಶಸ್ಸಿಗೆ ನಮ್ಮ ಜೊತೆ ಕೈ ಜೋಡಿಸಿದ್ದೀರಿ, ನಮ್ಮ ಜೊತೆಗಿದ್ದೀರಿ. ನಾನು ಸಂಸ್ಥೆಯ ಪರವಾಗಿ, ಸಂಸ್ಥೆಯ ಟ್ರಸ್ಟಿಗಳ ಪರವಾಗಿ, ಈ ಗ್ರಾಮಸ್ಥರ ಪರವಾಗಿ, ಎಲ್ಲ ದಿವ್ಯಾಂಗದ ಕುಟುಂಬದ ಪರವಾಗಿ, ದಿವ್ಯಾಂಗ ಮಕ್ಕಳ ಪರವಾಗಿ, ಎಲ್ಲರ ಪರವಾಗಿ ನಾನು ಗೌರವಪೂರ್ವಕ ಸ್ವಾಗತ ಬಯಸ್ತಾ ಇದ್ದೀನಿ. ಅವರಿಗೆ ಹೂಗುಚ್ಛವನ್ನು ನೀಡಿ ನಮ್ಮ ಪುಟಾಣಿ ಮಕ್ಕಳು ಗೌರವಿಸಬೇಕು ಅಂತ ಕೇಳಿಸಿಕೊಳ್ತಾ ಇದ್ದೀನಿ. ಈ ಏನು ಪ್ರದೇಶ ಇದೆ ಅದಕ್ಕೆ ಮಾಧವನ್ ಅಂತ ನಾವು ಹೆಸರು ಕೊಟ್ಟಿದ್ದೀವಿ, ಸಂಸ್ಥೆ ಹೆಸರು ಕೊಟ್ಟಿದೆ. ಕಾರಣ ಡಾಕ್ಟರ್ ಮಾಧವನ್ ಕಾಮತ್ ಅವರು 6 ಎಕರೆ ಲ್ಯಾಂಡ್ನ ಸೇವಾ ಭಾರತಿಗೆ ದಾನವಾಗಿ ನೀಡಿದರು. ಅದರಲ್ಲಿ ಅನೇಕ ಕಾರ್ಯಕ್ರಮಗಳು ನಡೀತಾ ಇದೆ. ಇವತ್ತು ಇದನ್ನು ನಾನು ಯಾವತ್ತೂ ಅನಿಸ್ಕೊಂಡದ್ದು ಇದು ಪುಣ್ಯಭೂಮಿ ಅಂತ. ಯಾಕಂದರೆ ಇಲ್ಲಿದ್ದರೆ ಇಷ್ಟು ದೊಡ್ಡದಾದಂಥ ಒಂದು ಸಂಸ್ಥೆಯಲ್ಲಿ ಬೆಳೀಲಿಕ್ಕೆ ಅಸಾಧ್ಯ, ಇಷ್ಟು ದೊಡ್ಡದಾದಂಥ ಮಟ್ಟದಲ್ಲಿ ವಿದ್ಯಾಭ್ಯಾಸ ಕೊಡಲಿಕ್ಕೆ ಅಸಾಧ್ಯ. ಸೊ ಈ ಪುಣ್ಯಭೂಮಿಗೆ ಅನೇಕ ಶ್ರೇಷ್ಠ ವ್ಯಕ್ತಿಗಳು ಬಂದು ಹೋಗಿದ್ದಾರೆ. ಇವತ್ತು ನಮ್ಮ ಜೊತೆ ದಿವ್ಯ ಸ್ಥಿತಿ ಮತ್ತು ಆಶೀರ್ವಾದ ಮಾಡಲಿಕ್ಕಿದ್ದಾರೆ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ, ಶ್ರೀ ನಿತ್ಯಾನಂದ ಯೋಗಾಶ್ರಮ, ಕೊಂಡೇೂರು ಮಠ, ಉಪ್ಪಳ. ಸೊ ಸ್ವಾಮೀಜಿ ಅವ್ರದ್ದು ಪಾದಸ್ಪರ್ಶ ಆಗಿರೋದು ಇದಕ್ಕೆ ಇನ್ನೂ ಒಂದು ದೊಡ್ಡ ಶಕ್ತಿ ತುಂಬಿದೆ. ಇವತ್ತೇನು ಈ ಮಟ್ಟದ ಕೆಲಸವನ್ನು ಮಾಡ್ತಿದ್ದೀವಿ, ಇನ್ನು ಮುಂದಿನ ದಿನಗಳಲ್ಲಿ ಇದಕ್ಕಿಂತ ದೊಡ್ಡ ಮಟ್ಟದ ಕೆಲಸ ಮಾಡಲಿಕ್ಕೆ ನಮಗೆ ಧೈರ್ಯ ತುಂಬಿದೆ ಮತ್ತು ಶಕ್ತಿ ತುಂಬಿದೆ ಅಂತ ನಾನು ಯೋಚನೆ ಮಾಡ್ತೀನಿ. ಇದು ನಮ್ಮೆಲ್ಲರ ಸೌಭಾಗ್ಯ. ಸ್ವಾಮೀಜಿಯನ್ನು ಹೇಳಬೇಕಂದ್ರೆ ಸ್ವಾಮೀಜಿಯವರು ಧರ್ಮ ರಕ್ಷಣೆ ಮಾಡ್ತಾರೆ, ಎಲ್ಲ ಸ್ವಾಮೀಜಿಯವರು. ಸೊ ಧರ್ಮ ರಕ್ಷಣೆ ಜೊತೆ ಸೇವಾ ಸಂಸ್ಥೆಗಳಿಗೆ ಆದರ್ಶವಾಗಿರುವಂಥ ಸಂಸ್ಥೆಯ ಮಠ ಯಾವುದಂದ್ರೆ ಶ್ರೀ ನಿತ್ಯಾನಂದ ಯೋಗಾಶ್ರಮ ಮಠ. ಸೊ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರು, ಯಾಕಂದ್ರೆ ಅವರು ಅನೇಕ ಕಾರ್ಯಕ್ರಮಗಳ ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ. ಸೊ ಅವರು ಪಂಚ ಮಹಾಯೋಜನೆಗಳು ಅಂತ ಮಾಡ್ತಾ ಇದ್ದಾರೆ ಸಂಸ್ಥೆಯ ಪರವಾಗಿ. ಅನ್ನ ಯೋಜನೆ ಅಂತ, ಆ ಅನ್ನ ಯೋಜನೆಯಲ್ಲಿ ಅನೇಕ ಜನರಿಗೆ ಅನ್ನದಾನಗಳನ್ನು ಮಾಡ್ತಾರೆ. ಅಕ್ಷರ ಯೋಜನೆ ಅಂತ ಇದೆ ಅವರು ಪಂಚ ಕಾರ್ಯಕ್ರಮ, ಅದರಲ್ಲಿ ಬಹಳಷ್ಟು ಜನರಿಗೆ ವಿದ್ಯಾಭ್ಯಾಸಗಳನ್ನ ಕೊಡ್ತಾ ಇದ್ದಾರೆ. ಆರೋಗ್ಯ ಯೋಜನೆ ಅಂತ ಇದೆ, ಆರೋಗ್ಯ ಯೋಜನೆಯಲ್ಲಿ ಬಹಳಷ್ಟು ಜನರಿಗೆ ಆರೋಗ್ಯದ ಸೇವೆಗಳನ್ನ ಒದಗಿಸ್ತಾ ಇದ್ದಾರೆ. ಆಶ್ರಯ ಯೋಜನೆ ಅಂತ ಮಾಡ್ತಾ ಇದ್ದಾರೆ. ಆಶ್ರಯ ಯೋಜನೆಯಲ್ಲಿ ಅನೇಕ ಜನರಿಗೆ ಶೆಲ್ಟರ್ ಇಲ್ಲದವರಿಗೆ ಶೆಲ್ಟರ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಆಧಾರ ಯೋಜನೆ ಇದೆ, ವಿದ್ಯಾಭ್ಯಾಸ ಕೊಡ್ತೀವಿ, ಅನ್ನ ಕೊಡ್ತೀವಿ, ಮುಂದೆ ವಿದ್ಯಾಭ್ಯಾಸ ಪಡೆದವರು ಎಂಪ್ಲಾಯ್ಮೆಂಟ್ ಆಗಬೇಕು, ಅವ್ರು ಒಳ್ಳೆ ಉದ್ಯೋಗದಲ್ಲಿರಬೇಕು, ಅದಕ್ಕೆ ಆಶ್ರಯ ಯೋಜನೆ ಅಂತ ನಡೆಸ್ತಾ ಇದ್ದಾರೆ. ಅದೇ ರೀತಿ ದೊಡ್ಡದಾದ ಒಂದು ಗೋಶಾಲೆಯನ್ನು ಮಾಡ್ತಾ ಇದ್ದಾರೆ. ಸೊ ಹಸುಗಳ ಪ್ರೀತಿಯನ್ನು ಪಡ್ಕೊಂಡಿದ್ದಾರೆ. ಸೊ ಅನೇಕ ಈ ಥರ ಲೀಸ್ಟ್ ಓದಿದ್ರೆ ನಾನು ಇವತ್ತು ದಿನ ಇಡೀ ಓದಬೇಕಾಗುತ್ತೆ, ಅಷ್ಟು ದೊಡ್ಡ ಲೀಸ್ಟ್ ಇದೆ. ಸೊ ಅನೇಕ ಇಂಥ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ. ಸೊ ಇವತ್ತು ನಮ್ಮೆಲ್ಲರ ಸೌಭಾಗ್ಯ, ಯಾಕಂದರೆ ಇಂಥ ಶ್ರೇಷ್ಠವಾದಂಥ ಸ್ವಾಮೀಜಿ ಸೇವಾ ಸಂಸ್ಥೆಗೆ ಆದರ್ಶವಾದ ಸ್ವಾಮೀಜಿ ನಮ್ಮ ಜೊತೆ ವೇದಿಕೆಯಲ್ಲಿದ್ದಾರೆ. ನಮಗೆಲ್ಲರಿಗೂ ಕೂಡ ಆಶೀರ್ವಚನ ಮಾಡಲಿದ್ದಾರೆ. ಸೊ ಅವರಿಗೆ ನಾನು ಸಂಸ್ಥೆ ಪರವಾಗಿ, ನಮ್ಮ ಟ್ರಸ್ಟಿಗಳ ಪರವಾಗಿ, ಎಲ್ಲರ ಪರವಾಗಿ ಅವರ ಪಾದ ಕಮಲಗಳಿಗೆ ನಮಸ್ಕರಿಸುತ್ತಾ ಭಕ್ತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸೊ ನಮ್ಮ ಸಂಸ್ಥೆಯ ಫೌಂಡರ್ಗಳಲ್ಲಿ ಒಬ್ಬರಾದಂಥ ಮತ್ತು ಈ ಸಂಸ್ಥೆಗೋಸ್ಕರ ಪ್ರತಿದಿನ ಪ್ರತಿ ಕ್ಷಣ ದುಡಿತಾ ಇರ್ತಕ್ಕಂಥ, ಸೊ ನಮ್ಮೆಲ್ಲರ ಪ್ರೀತಿ ಪಾತ್ರರಾದಂಥ, ದಿವ್ಯ ಮಕ್ಕಳ ಅತ್ಯಂತ ಪ್ರೀತಿ ಪಾತ್ರರಾದಂಥ ವಿನೋದ್ ಶೆಣೈ ಕೋಶಾಧಿಕಾರಿಯವರು ಸ್ವಾಮೀಜಿಯವರಿಗೆ ಗೌರವ
ಗಣ್ಯರಾಗಿ, ಅಂದರೆ ಗಣ್ಯರೆಲ್ಲ ನಮ್ಮವರೇ ಆಗಿ ನಮ್ಮ ಜೊತೆ ಕೆಲಸ ಮಾಡಿದವರು, ಅದಕ್ಕೆ ಒಳ್ಳೆ ಕಿಚಡಿ ಬಿಟ್ಟು ರೆಡಿ ಮಾಡಿಕೊಟ್ಟವರು ಕಳ್ಕೂರ ಟೀಮ್. ಸೊ ಎಂಟೈರ್ ಲೀಡರ್ಶಿಪ್ ಟೀಮಿಗೆ, ಸೊ ಎಂಟೈರ್ ಟೀಮಿಗೆ ನಾನು ಸಂಸ್ಥೆ ಪರವಾಗಿ ಗೌರವಪೂರ್ವಕ ಸ್ವಾಗತ ಬಯಸ್ತೇನೆ. ಅದೇ ರೀತಿ ನಮ್ಮ ಜೊತೆ ಸಂಸ್ಥೆಗೋಸ್ಕರ ಪ್ರತಿದಿನ ಕೆಲಸ ಮಾಡುವಂಥವರು ನಮ್ಮ ಸಂಸ್ಥೆಯ ಸೆಕ್ರೆಟರಿ ನಾಗರಾಜ್ ಭಟ್, ಕೋಶಾಧಿಕಾರಿ ವಿನೋಚಿನಿ, ಅವರಿಗೆ ಕೂಡ ನಾನು ಗೌರವಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆ ಸೇವಾ ಕಾರ್ಯಕ್ರಮದಲ್ಲಿ ಪ್ರತಿದಿನ ತೊಡಗಿಸಿಕೊಳ್ಳುವಂಥದ್ದು, ಸೊ ಮೆಡಿಕಲ್ ಟೀಮಿಗೆ ಸಂಬಂಧಪಟ್ಟಂಗೆ ನಿತ್ಯ ಕೆಲಸ ಮಾಡುವಂಥವ್ರು, ಸೊ ನಮ್ಮ KR ಕಾಮತ್, ಡಾಕ್ಟರ್ KR ಕಾಮತ್ ನಮ್ಮ ಜೊತೆ ಇದ್ದಾರೆ, ಅವರಿಗೆ ಕೂಡ ನಾನು ಗೌರವಪೂರ್ವಕ ಸ್ವಾಗತ ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಟ್ರಸ್ಟಿ ಆದಂಥ ಗಜಾನನ್ ಭಾಯಿ ಸರ್ ನಮ್ಮ ಜೊತೆ ಇದ್ದಾರೆ, ಅವರಿಗೆ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆ ಈ ಊರಿನ ಅನೇಕ ಹಿರಿಯರಿದ್ದಾರೆ, ನಮ್ಮ ಜೊತೆ ಸದಾ ನಮ್ಮ ಜೊತೆ ಇರುವಂತಹ ಹಿರಿಯ ಮಾರ್ಗದರ್ಶಕರಿದ್ದಾರೆ. ಎಲ್ಲರಿಗೂ ಕೂಡ ಸಂಸ್ಥೆ ಪರವಾಗಿ ನಾನು ಗೌರವಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆ ದೊಡ್ಡದಾದಂಥ ಸ್ವಯಂ ಸೇವಕ ಟೀಮ್ ಇದೆ. ಇದರಲ್ಲಿ ಬಹಳಷ್ಟು ಜನ ಬ್ಯಾಂಕ್ ಮ್ಯಾನೇಜರ್ಸ್ ಇದ್ದಾರೆ, ರಿಟೈರ್ಡ್ ಬ್ಯಾಂಕ್ ನಲ್ಲಿ ಕೆಲಸ ಮಾಡುವಂತ ಇದ್ದಾರೆ. ಸೊ ಅವರೆಲ್ಲರಿಗೂ ಕೂಡ ಎಲ್ಲ ಸ್ವಯಂ ಸೇವಕರಿಗೂ ಕೂಡ ಸೇವಾ ಭಾರತೀಯ ಪರವಾಗಿ ನಾನು ಗೌರವಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸೊ ಅದೇ ರೀತಿ ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಹೆತ್ತವರು ಭಾಗಿಯಾಗಿದ್ದೀರಿ, ಸೊ ಊರಿನ ಗಣ್ಯರು ಭಾಗಿಯಾಗಿದ್ದೀರಿ. ಎಲ್ಲರಿಗೂ ಕೂಡ ನನ್ನ ಸಿಬ್ಬಂದಿ ವರ್ಗದವರಿಗೂ ಕೂಡ ಎಲ್ಲರಿಗೂ ಕೂಡ ನಾವು ಗೌರವಪೂರ್ವಕ ಸ್ವಾಗತವನ್ನು ಬಯಸ್ತಾ ನನ್ನ ಸ್ವಾಗತ ಮಾತುಗಳನ್ನ ಕೊನೆ ಆಗ್ತಾ ಇದ್ದೀನಿ. ಎಲ್ಲರನ್ನು ಸ್ವಾಗತಿಸಿದ ನಮಗೆ ಸ್ವಾಗತ. ಇದೀಗ ಪಾಕಶಾಲೆಯ ಉದ್ಘಾಟಕರಾದ ಶ್ರೀ ಪ್ರಮೋದ್ ಮಧ್ವರಾಜ್, ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ, ಇವರು ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತೀವಿ. ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಇವರ ಪಾದಕಮಲವನ್ನು ವಂದಿಸಿ ವೇದಿಕೆ ಮೇಲೆ ಈ ಒಂದು ಸಂಸ್ಥೆಯ ಪದಾಧಿಕಾರಿಗಳೇ, ಮುಖ್ಯ ಶಿಕ್ಷಕರೇ, ಈ ಸೇವಾ ಭಾರತಿ ಮತ್ತು ಈ ಸಂಸ್ಥೆಯ ಎಲ್ಲ ಟ್ರಸ್ಟೀಸ್, ಸ್ವಯಂ ಸೇವಕರು, ಇಲ್ಲಿ ಸೇವೆ ಮಾಡತಕ್ಕಂಥ ಎಲ್ಲ ಸೇವಕರಿಗೆ, ವಿಶೇಷವಾಗಿ ಶಿಕ್ಷಕರಿಗೆ, ಶಿಕ್ಷಕೇತರ ಸಿಬ್ಬಂದಿಯರು ಮತ್ತು ದೇವರ ಮಕ್ಕಳಾಗಿರ್ತಕ್ಕಂಥ ವಿಶೇಷ ಮಕ್ಕಳ ಮತ್ತು ಅವರ ಪೋಷಕರು, ಈ ಒಂದು ಸಂಸ್ಥೆ ಏನು 6 ಎಕರೆ ಜಾಗದಲ್ಲಿ ಮೇಲಕ್ಕೆ ಬರ್ತಾ ಇದೆ. ಇದು ಪುಣ್ಯಭೂಮಿ ಅಂತ ಅವರ ಪ್ರಾಸ್ತಾವಿಕ ಸ್ವಾಗತ ಭಾಷಣದಲ್ಲಿ ತಿಳಿಸಿದೆ. ಎಲ್ಲಿ ಉತ್ಕೃಷ್ಟವಾದ ಸೇವೆ ನಡೀತದೆ ಅದು 100ಕ್ಕೆ 100 ಪುಣ್ಯ ಫಲದ ಪರಿಣಾಮವಾಗಿ ಪುಣ್ಯ ಭೂಮಿ ಆಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಇದಕ್ಕೆ ಸಾಕ್ಷಿ ಯಾವುದಾದ್ರೆ ಈ ಸಂಸ್ಥೆ ಇರ್ತಕ್ಕಂಥದ್ದು. ಬೇಕಾದಷ್ಟು ದೇವಸ್ಥಾನಗಳು, ಮಠ ಮಂದಿರಗಳು, ಮಸೀದಿಗಳು, ಚರ್ಚ್ಗಳಿರ್ಬೋದು, ಅಲ್ಲಿ ದೇವರ ಸೇವೆ ನಡೀತಾ ಇದೆ. ಹೋಮ ಹವನಗಳು, ಪ್ರಾರ್ಥನೆಗಳು, ನಮಾಜ್ಗಳು, ಮಾಸ್ಗಳು ಎಲ್ಲವೂ ನಡೀತದೆ. ಆದರೆ ಆ ಪುಣ್ಯ ಧಾರ್ಮಿಕ ಕ್ಷೇತ್ರಕ್ಕಿಂತ ಈ ಸಮಾಜಮುಖಿಯಾಗಿರ್ತಕ್ಕಂಥ ಇಂಥ ಪ್ರೀತಿಯ ಮಕ್ಕಳ ಸೇವೆ ಮಾಡ್ತಕ್ಕಂಥ ಸಂಸ್ಥೆ ಏನಿದೆ ಅದಕ್ಕಿಂತಲೂ ಸರ್ವಶ್ರೇಷ್ಠವಾದದ್ದು ಅಂತ ನಾನು ಹೇಳ್ತೇನೆ. ನಿಜವಾದ ದೇವರ ಸೇವೆ ಅಲ್ಲಿ ನಡೆಯುವುದು ದೇವರ ಸೇವೆ ಅಂದರೆ ದೇವರಿಗೆ ಸಂತೋಷ ಆಗುವಂತಹ ಸೇವೆ ಇಲ್ಲಿ ನಡೆಯುತ್ತೆ. ಆದುದರಿಂದ ಈ ಸಂಸ್ಥೆ ಇಷ್ಟೊಂದು ನೀವು ನಿರೀಕ್ಷಣೆ ಮಾಡಿರಲಿಕ್ಕಿಲ್ಲ. ಈ ಒಂದು 6 ಎಕರೆ ಭೂಮಿಯನ್ನ ಮಹಾದಾನಿಗಳು ಯಾರು ನೀಡಿದ್ರು ಆವಾಗ ಇದು ಒಂದು ಅಲ್ಪಾವಧಿಯಲ್ಲಿ ಈ ರೀತಿ ಬೆಳೀತದೆ ಅಂತ ನೀವು ಊಹೆ ಕೂಡ ಮಾಡಿ. ಇದು ದೇವರ ಮಹಿಮೆ.
ದೇವರಿಗೆ ಸಂತೋಷ ಆಗಿದೆ ಎಂಬುದರ ಸಂಕೇತ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನನಗೊಮ್ಮೆ ಸಂಘನಿಕೇತನದ ಕಾರ್ಯಕ್ರಮದಲ್ಲಿ ನಾಗರಿಕ ಭಟ್ರು ಸಿಕ್ಕಿದ್ರು. ನಮ್ದು ಈ ರೀತಿಯ ಒಂದು ಸಂಸ್ಥೆ ಇದೆ, ವಿಶೇಷ ಮಕ್ಕಳಿಗೆ ಶಿಕ್ಷಣ ಕೊಡುವಂತಹ ಒಂದು ಸಂಸ್ಥೆ ಇದೆ, ನೀವು ಅದಕ್ಕೆ ಭೇಟಿ ಕೊಡಬೇಕು. ಆಯ್ತು ಬರ್ತೀನಿ ಅಂದೆ. ಮತ್ತೆ ಅವರೆಲ್ಲ ಪದಾಧಿಕಾರಿಗಳು ನಾನೇ ಬಂದು ನೋಡ್ತೀನಿ, ಯಾಕಂದ್ರೆ ಕಣ್ಣಾರೆ ಕಂಡರೂ ಬರಂಬರಿಸಿ ನೋಡಬೇಕು ಅಂತ ಇದೆ. ನಾನೇ ಇಲ್ಲಿಗೆ ಬರ್ತೀನಿ, ನಾನು ಸಣ್ಣ ಸೇವೆಯನ್ನು ಕೊಡ್ತೀನಿ ಅಂತ ಬಂತು. ನಾನೆಷ್ಟು ಸಣ್ಣ ಮಟ್ಟದಲ್ಲೇ ಆಗುತ್ತೆ, ಅದು ಇಲ್ಲಿ ಎಲ್ಲರೂ ದೊಡ್ಡ ಮಟ್ಟದ ಸೇವೆ ಮಾಡುವಾಗ ಇನ್ನು ನಾನು ಬಹಳ ಚಿಕ್ಕ ಸೇವೆ ಮಾಡಿದ್ರೆ ತಪ್ಪಾಗುತ್ತೆ ಅಂತ ಒಂದು ಸಣ್ಣ ಅಳಿಲ ಸೇವೆಯನ್ನ, ಸಣ್ಣ ಸೇವೆಗಿಂತ ಸ್ವಲ್ಪ ದೊಡ್ಡ ಆದರೆ ಅಳಿಲ ಸೇವೆಯನ್ನ ಇಲ್ಲಿ ಮಾಡ್ತಕ್ಕಂಥ ಒಂದು ಅವಕಾಶ ಆಯಿತು. ಅಡುಗೆ ಕೋಲಿಗೆ ಬೇಕಾದಂಥ ಎಲ್ಲ ಸಲಕರಣೆ ನಾನು ಒದಗಿಸ್ಕೊಡ್ತೀನಿ ಅಂತ ಹೇಳಿದೆ. ನೀವು ಕೊಟೇಶನ್ ತಗೊಳ್ಳಿ, ಯಾರೆಲ್ಲ ಕಿಚನ್ ಸಪ್ಲೈಸ್ ಇದ್ದಾರೆ, ಅಪ್ಲಯನ್ಸಸ್ ಸಪ್ಲೈಸ್ ಇದ್ದಾರೆ, ಅವರೆಲ್ಲ ಕೊಟೇಶನ್ ತಗೊಳ್ಳಿ ಅಂತ ಹೇಳಿದೆ. ಎಲ್ಲ ಮಂಗಳೂರು ನೋಡಿದೆ ಕೊಟೇಶನ್ ತಗೊಂಡು ಪಾಪ ಅವ್ರಿಗೆ ಉಡುಪಿ ಸೌಕರ್ಯ ಕಡಿಮೆ. ನಾನು ಹೇಳಿದೆ ಉಡುಪಿಯಲ್ಲೇ ನಮ್ಮದು ಕಲ್ಪೂರ ಕಿಚನ್ ಅಂತ ಇದೆ, ಅವ್ರ ಬಗ್ಗೆ ನಮಗೆ ಬಹಳ ವಿಶ್ವಾಸ ಇದೆ, ಅವರಿಂದ ಕೊಟೇಶನ್ ನಾನು ಕೊಡ್ತೀನಿ ಅಂತ ಹೇಳಿದೆ. ಅವ್ರದ್ದು ಸ್ವಲ್ಪ ಹೆಚ್ಚಿಗಿರ್ತದೆ. ನಾನು ಹೇಳಿದೆ ಪುಣ್ಯ ಕಾರ್ಯ, ನಿಮಗೂ ಕೂಡ ಪುಣ್ಯ ಫಲ ಸಿಗುತ್ತೆ, ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳಿ ಅವರ ಹತ್ರ ಸ್ವಲ್ಪ ಕಡಿಮೆ ಮಾಡಿಸಿ ಒಂದು ಸುಸಜ್ಜಿತವಾದಂತಹ ಒಂದು ರೀತಿಯಲ್ಲಿ ನಮ್ಮ ಮಕ್ಕಳಿಗೆ, ಶಿಕ್ಷಕರಿಗೆ, ಪೋಷಕರಿಗೆ ಉತ್ತಮವಾದ ಆಹಾರವನ್ನು ಒದಗಿಸುವಂತಹ ಒಂದು ಕಿಚನ್ ಅನ್ನ ಮಾಡಿಕೊಟ್ಟದಕ್ಕೋಸ್ಕರ ಕಲ್ಪೂರ ಕಿಚನ್ ಅವರಿಗೆ ದುಡ್ಡು ಯಾರು ಬೇಕಾದ್ರೂ ಕೊಡ್ಬೋದು, ದುಡ್ಡು ಕೊಡೋದು ಮುಖ್ಯ ಅಲ್ಲ, ನಾವು RTGS ಮಾಡಿ ಬಿಡ್ತೀವಿ. ಆದರೆ ಗುಣಮಟ್ಟದ ಕೆಲಸ ಮಾಡಬೇಕಲ್ಲ, ನಮಗೇನು ಇಲ್ಲಿಗೆ ಬೇಕು ಅದನ್ನೇ ಮಾಡಬೇಕು. ಅದನ್ನು ಅವರು ನೆರವೇರಿಸಿದ್ದಾರೆ, ಮಾಡಿದ್ದಾರೆ. ಅದಕ್ಕೆ ವಿಶೇಷವಾದ ಕೃತಜ್ಞತೆಯನ್ನು ಅವರಿಗೆ ಅರ್ಪಣೆ ಮಾಡುತ್ತಾ, ಈ ಸಮಾಜ ಹೇಗೆ ಅಂದರೆ ಯಾರು ಶಕ್ತಿಶಾಲಿಗಳಿದ್ದಾರೆ ಅವರನ್ನ ಗೌರವಿಸುವಂತ ಕೆಲಸವನ್ನು ಮಾಡ್ತಾರೆ. ಶಕ್ತಿಶಾಲಿ ವ್ಯಕ್ತಿಗಳಿಗೆ ಯಾರಿಂದ ಏನು ಅಗತ್ಯವೇ ಇಲ್ಲ, ಅವರಿಗೆ ಸ್ವಯಂ ಶಕ್ತಿ ಇದೆ. ಆದರೆ ಸಮಾಜ ಯಾರನ್ನ ಹೆಚ್ಚು ಗೌರವಿಸಬೇಕು, ಪ್ರೀತಿಸಬೇಕು ಅಂದ್ರೆ ಸಮಾಜದ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ಈ ವಿಶೇಷ ಮಕ್ಕಳನ್ನು ನಾವು ಶಕ್ತಿಶಾಲಿ ವ್ಯಕ್ತಿಗಳಿಗಿಂತ ಹೆಚ್ಚು ಪ್ರೀತಿಯಿಂದ, ವಿಶ್ವಾಸದಿಂದ ನೋಡ್ಕೊಳ್ಳೋ ಜವಾಬ್ದಾರಿ ಸಮಾಜಕ್ಕಿದೆ. ಅದರಲ್ಲೂ ಒಂದು ವಿಶೇಷ ಮಗು ಒಂದು ಮನೆಯಲ್ಲಿ ಹುಟ್ಟಿದ್ರೆ ಆ ತಂದೆ ತಾಯಿಗಳನ್ನ ಸಾಕುವುದೇ ಕಷ್ಟ. ತನ್ನ ರಕ್ತ ಇರ್ತಕ್ಕಂಥ ಮಗುವನ್ನ ಸಾಕಲಿಕ್ಕೆ ಕಷ್ಟ ಇರುವಂತಹ ಸಂದರ್ಭದಲ್ಲಿ ಇಂತಹ ಶಾಲೆಯಲ್ಲಿ 65 ಮಕ್ಕಳನ್ನ ಸಾಕುವುದಾಗಲಿ ಅಥವಾ ಇನ್ನು ಮುಂದಿನ ದಿವಸಗಳಲ್ಲಿ 300 ಮಕ್ಕಳನ್ನ ನೋಡ್ಕೊಳ್ಳುವುದಾಗಲಿ ಎಷ್ಟು ಕಷ್ಟ ಇರ್ಬೋದು ಅಂತ ಯೋಚನೆ ಮಾಡಿ. ಇಲ್ಲಿ ಶಿಕ್ಷಕರು ಮತ್ತು ಆಯೋಗರು ಕೆಲಸ ಮಾಡ್ತಾರೆ. ನನ್ನ ಪ್ರಕಾರ ಒಬ್ಬ ವ್ಯಕ್ತಿಗೆ ಬಹಳ ದೊಡ್ಡ ಆಸ್ತಿ ಯಾವುದು ಅಂದ್ರೆ ತಾಳ್ಮೆ. ತಾಳ್ಮೆಗಿಂತ ದೊಡ್ಡ ಆಸ್ತಿ ಒಬ್ಬ ವ್ಯಕ್ತಿಗೆ ಇದಕ್ಕೆ ಸಾಧ್ಯವಿಲ್ಲ. ದುಡ್ಡು, ಸಂಪತ್ತು, ಭೂಮಿ ಅದೆಲ್ಲ ನಂತರ. The greatest asset a man can have or woman can have is patience. ಅತಿ ಹೆಚ್ಚು ತಾಳ್ಮೆ ಇರುವುದು ಯಾರಿಗೆ ಅಂತ ಕೇಳಿದ್ರೆ ವಿಶೇಷ ಮಕ್ಕಳ ಶಾಲೆಯಲ್ಲಿ ದುಡಿಯುವ ಶಿಕ್ಷಕರಿಗೆ ಒಂದು ಆಯನ. ಇವರಿಗೆ ಇರುವಷ್ಟು ತಾಳ್ಮೆ ಯಾರಿಗೆ? ದೇವರು ಅವರಿಗೆ ಎಷ್ಟು ಸಂಬಳ ಕೊಡ್ತಾರೆ, ಎಷ್ಟು ಆದಾಯ ಕೊಡ್ತಾರೆ ಅಂತ ಗೊತ್ತಿಲ್ಲ. ಆದರೆ ಅತ್ಯಂತ ದೊಡ್ಡ ಆಸ್ತಿಯಾದ ತಾಳ್ಮೆಯನ್ನ ದೇವರಿಗೆ ಕೊಟ್ಟಿದ್ದಾರಲ್ಲ, ಕೃತಜ್ಞತೆಯಿಂದ ದೇವರು ಅರ್ಪಣೆ ಮಾಡಬೇಕಾಗ್ತದೆ. ನಾನು ಕಾಲೇಜ್ ಬರ್ತಾ ಯೋಚನೆ ಮಾಡಿದೆ, ಈ ಜಿಲ್ಲಾ ಶಿಕ್ಷಕ ಪ್ರಶಸ್ತಿ, ರಾಜ್ಯ ಶಿಕ್ಷಕ ಪ್ರಶಸ್ತಿ, ರಾಷ್ಟ್ರ ಶಿಕ್ಷಕ ಪ್ರಶಸ್ತಿ ಎಲ್ಲ ಕೊಡ್ತೀವಿ. ನಾವು ಸರ್ಕಾರದ ವತಿಯಿಂದ ಕೊಡ್ತೀವಿ. ಆ ಮಕ್ಕಳೆಲ್ಲ ಬುದ್ಧಿವಂತ ಮಕ್ಕಳು, ಟೀಚರ್ ಪಾಠ ಮಾಡಿದ್ರು ಅವರು ಪಾಸ್ ಆಗ್ತಾರೆ. ಅಂತ ಬುದ್ಧಿವಂತ ಮಕ್ಕಳಿದ್ದಾರೆ ನಮ್ಮ ಸಮಾಜ. ಅಂಥವರಿಗೆ ಪ್ರಶಸ್ತಿ ಅಂತ ಕೊಡ್ತೀವಿ ಸರ್ಕಾರದವರು.
ವಿಶೇಷ ಮಕ್ಕಳಿಗೆ ಪಾಠ ಮಾಡಿಕೊಡುವಂತ ವಿಶೇಷ ಶಾಲಾ ಮಕ್ಕಳಿಗೆ ಶಿಕ್ಷಕರು ಯಾರಿದ್ದಾರೆ ಅವರಿಗೆ ಯಾಕೆ ಪ್ರಶಸ್ತಿ ಕೊಡಬಾರದು? ಸರ್ಕಾರ ಬಹಳಷ್ಟು ಬಜೆಟ್ಗಳನ್ನ ಶಿಕ್ಷಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೋಟ್ಯಾಂತರ ಸಾವಿರಾರು ಕೋಟಿ ಬಜೆಟ್ ಇದೆ. ಈ ಶಿಕ್ಷಕರಿಗೆ ವಿಶೇಷವಾದ ಸಂಬಳ ಯಾಕೆ ಕೊಡಬೇಕು? ಈ ಸಂಸ್ಥೆ ಅವರಿಗೆ ಸಂಬಳ ಕೊಡಬೇಕು. ಸರ್ಕಾರಕ್ಕೆ ಕೂಡ ಇವರಿಗೆ ಸಂಬಳ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ವಾ ಇರ್ತಕ್ಕಂಥ ಪ್ರಶ್ನೆ. ಈ ಮಕ್ಕಳನ್ನ ಸಾಕಲಿಕ್ಕೆ ಇಂಥ ಸಂಸ್ಥೆಗಳಿಗೆ ಸಹಾಯಧನ ಅನುದಾನವನ್ನ ಯಾಕೆ ಕೊಡ್ತಾ ಇಲ್ಲ? ಇದು ಸರ್ಕಾರ ಚಿಂತಿಸಬೇಕು. ಎಲ್ಲವೂ ಸರಿ ಇರ್ತಕ್ಕಂಥ ಮಕ್ಕಳ ಬಗ್ಗೆ ಚಿಂತನೆ ಮಾಡೋದಕ್ಕಿಂತ ಹೆಚ್ಚು ವಿಶೇಷ ಮಕ್ಕಳ ಬಗ್ಗೆ ಚಿಂತನೆ ಮಾಡುವುದು ಸರ್ಕಾರದ ಜವಾಬ್ದಾರಿ ಅಂತ ನಾನು ಭಾವಿಸುತ್ತೇನೆ. ಮತ್ತು ಅವರಿಗೆ ಪಾಠ ಮಾಡತಕ್ಕಂಥ ಶಿಕ್ಷಕರು ಮತ್ತು ಅದರ ಸೇವೆ ಮಾಡತಕ್ಕಂಥ ಆಯೋಗಗಳು ಇವರನ್ನ ವಿಶೇಷ ರೀತಿಯಲ್ಲಿ ಸರ್ಕಾರ ನೋಡ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇಂತಹ ವಿಶೇಷ ಮಕ್ಕಳು ಯಾರು ಇವತ್ತಿಗೆ ಪ್ರವೇಶ ಪಡೆದಿದ್ದಾರೆ ಅವರ ಹೆತ್ತವರು ಭಾಗ್ಯಶಾಲಿ. ನಾನು ಇಲ್ಲಿ ನೋಡ್ತಾ ಇದ್ದೇನೆ, ಹೆತ್ತವರಲ್ಲಿ ಎಲ್ಲ ಜಾತಿ ಧರ್ಮದವರು, ಮುಸಲ್ಮಾನ್, ಕ್ರಿಶ್ಚಿಯನ್ ಇದ್ದಾಗಿದೆ, ಹಿಂದೂಗಳು. ಸೇವಾ ಭಾರತಿ ಯಾವ ರೀತಿ ಕೆಲಸ ಮಾಡುತ್ತೆ, ಯಾವುದೇ ತಾರತಮ್ಯವನ್ನು ಮಾಡದೆ ಎಲ್ಲ ವರ್ಗದ ಜನರ ಸೇವೆಯನ್ನ ಸೇವಾ ಭಾರತಿ ಹೇಗೆ ಮಾಡುತ್ತೆ ಎಂಬುದನ್ನ ಕಣ್ಣನ್ನು ಓಪನ್ ಮಾಡಿಸುವಂತ ಕೆಲಸ ಎಲ್ಲಿಯಾದ್ರೂ ಮಾಡ್ತಿದ್ರೆ ಅದು ಈ ಪುಣ್ಯ ಭೂಮಿಯಲ್ಲಿ ಆಗ್ತಾ ಇದೆ. ನಿಮ್ಮ ರಿಜಿಸ್ಟ್ರೇಷನ್ ತೋರಿಸಿ, ನಿಮ್ಮ ಸರ್ಟಿಫಿಕೇಟ್ ತೋರಿಸಿ ಅಂತ ಹೇಳುವವರು ದಯವಿಟ್ಟು ಒಮ್ಮೆ ಇಲ್ಲಿಗೆ ಬಂದು ನೋಡಿ, ಆಗ ನಿಮ್ಮ ಕಣ್ಣು ತೆರೆಯುತ್ತೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳ್ತೇನೆ. ಈ ಕಾರಣದಿಂದ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಬಯಸುವುದಿಲ್ಲ. ಮಕ್ಕಳೆಲ್ಲ ಬಹಳ ಸಮಯದಿಂದ ಇಲ್ಲಿ ಕೂತ್ಕೊಂಡಿದ್ದಾರೆ. ಅವರಿಗೆ ಬಹಳ ಸಮಯ ಒಂದೇ ಕಡೆ ಕೂತ್ಕೊಂಡು ಇರಲಿಕ್ಕೆ ಸಾಧ್ಯ ಇಲ್ಲ. ನಾವು ಭಾಷಣ ಎಷ್ಟು ಗಂಟೆ ಬೇಕಾದ್ರೂ ಮಾಡ್ಬೋದು, ಆದರೆ ಆ ಮಕ್ಕಳು ಅದನ್ನು ಸಹಿಸಬೇಕು. ಹಾಗಾಗಿ ಆ ಮಕ್ಕಳಿಗೆ ಇನ್ನಷ್ಟು ತೊಂದರೆ ಆಗಬಾರ್ದು ಅಂತ ನಾನೇನು ಕಿಂಚಿತ್ ಸೇವೆಯನ್ನು ಕೊಟ್ಟಿದ್ದೇನೆ. ಅದು ಇಲ್ಲಿ ಬರ್ತಕ್ಕಂಥ ಮಕ್ಕಳಿಗೆ ದೊಡ್ಡ ರೀತಿಯ ಪ್ರಯೋಜನವಾಗಲಿ ಅಂತಕ್ಕಂಥ ಹಾರೈಕೆಯನ್ನು ಮಾಡಿ ನಾನೆರಡು ಮಾತನ್ನು ಮುಗಿಸ್ತೇನೆ. ಜೈ ತಮಗೆ ಧನ್ಯವಾದಗಳು ಸರ್. ಇದೀಗ ಶ್ರೀ ಪ್ರಮೋದ್ ಮಧ್ವರಾಜ್ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಇವರನ್ನು ಗೌರವಪೂರ್ವಕವಾಗಿ ಸನ್ಮಾನಿಸಬೇಕೆಂದು ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ, ಶ್ರೀ ನಿತ್ಯಾನಂದ ಯೋಗಾಶ್ರಮ ಕೊಂಡೆಯೂರು ಮಠ ಉಪ್ಪಳ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲರಿಗಕ್ಕೆ ಭಾಗಿಯಾಗಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀ ಪ್ರಮೋದ್ ಮಧ್ವರಾಜ್ ಮಾಜಿ ಸಚಿವರು ಕರ್ನಾಟಕ ಸರ್ಕಾರಕ್ಕೆ ನೀಡಿರುತ್ತಾರೆ. ನಿಮ್ಮ ಸಹಕಾರ ಸದಾ ನಮ್ಮೊಂದಿಗೆ ಇರಲಿ. ಸ್ವಾಮೀಜಿ, ಶ್ರೀ ನಿತ್ಯಾನಂದ ಯೋಗಾಶ್ರಮ ಕೊಂಡೆಯೂರು ಮಠ ಉಪ್ಪಳ ಇವರು ನಮ್ಮೆಲ್ಲರಿಗೂ ಆಶೀರ್ವಚನವನ್ನು ನೀಡಬೇಕಾಗಿ ಸೇವಾ ಭಾರತೀಯ ಸೇವಾಯಜ್ಞದ ಈ ವಿಹಂಗಮ ನೋಟವನ್ನು ಅತ್ಯಂತ ಸಂತೋಷ ಹೆಮ್ಮೆಯಿಂದ ನಾವು ಈ ಮಹತ್ ಕಾರ್ಯವನ್ನು ನಾವು ಆಸ್ವಾದಿಸ್ತಾ ಇದ್ದೇವೆ. ಬಹಳಷ್ಟು ದೊಡ್ಡ ಕಾರ್ಯ, ಬಹಳ ದೊಡ್ಡ ಜವಾಬ್ದಾರಿ ಅಂತ ಸ್ವತಃ ಹೆತ್ತ ತಂದೆ ತಾಯಿಗಳು 10 ದಿಕ್ಕಿನಲ್ಲಿ ದೇವರನ್ನ ಹುಡುಕಿ ಮುಂದೆ ಗತಿಯೇನು ಅಂತ ಯೋಚನೆ ಮಾಡುವಾಗ ದೇವರು ಹೀಗೆ ಬಂದು ಇಂತಹ ಕಾರ್ಯ ಮಾಡಿಸಿಕೊಡ್ತಾರೋ ಅದು ಸೇವಾ ಭಾರತಿ ಎಂಬಂತ ಸಂಸ್ಥೆ ಈ ಮಕ್ಕಳ ರಕ್ಷಕರಿಗೆ ದೇವರಂತೆ ಒದಗಿ ಬಂದ
ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ, ಮಕ್ಕಳ ನಿರ್ವಹಣೆ ಬಗ್ಗೆ ಚಿಂತೆ, ಮಕ್ಕಳನ್ನ ಯಾವ ರೀತಿಯಲ್ಲಿ ಮುನ್ನಡೆಸಬೇಕು ಎಂದು ದಿಕ್ಕು ಕಾಣದಂತಹ ಒಂದು ಅವಸ್ಥೆ, ಇದೆಲ್ಲ ಸಂದರ್ಭಗಳಲ್ಲಿ ಇಂತಹ ಒಂದು ಸ್ವರ್ಗದಲ್ಲೇ ಹೇಳಬೇಕು, ಮಕ್ಕಳಿಗೆ ಮಾತ್ರ ಅಲ್ಲ, ಮಕ್ಕಳ ಆರಕ್ಷಕರ ಪಾಲಿಗೆ ಈ ಮಕ್ಕಳಿಗೆ ಒಂದು ನಂದನವನ್ನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಮಹಾಭಾರತದ ಭಗವದ್ಗೀತೆಯನ್ನ ಆರಂಭ ಮಾಡುವಾಗ ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂತ ಹೇಳಿದ್ದಾರೆ. ಕುರುಕ್ಷೇತ್ರವನ್ನು ಧರ್ಮಕ್ಷೇತ್ರ ಅಂತ ಹೇಳಿದ್ದಾರೆ. ಯಾಕೆ ಹೇಳಿದ್ದು? ಅಲ್ಲಿ ಅಷ್ಟು ಯಜ್ಞದ ಮೂಲಕ ದಾನ ಧರ್ಮಾದಿಗಳು ನಡೆದು ಅದು ಪುಣ್ಯಭೂಮಿ ಎನ್ನಿಸಿಕೊಂಡು ನಮ್ಮ ಭಾರತವೆಂಬಂಥದ ಇಲ್ಲಿನ ಮಣ್ಣಿನ ಕಣ ಕಣವು ಪುಣ್ಯವಾಗಿದೆ. ಯಾಕೆಂದರೆ ಭಗವಂತನ ಸ್ಪಾದಸ್ಪರ್ಶದಿಂದ ಪುನೀತವಾದ ನಮ್ಮೆಲ್ಲರ ಪಾಪವನ್ನು ಪರಿಹಾರ ಮಾಡುವ ಅದೆಷ್ಟೂ ನದಿಗಳು ತಾಯಿಯಾಗಿ ಪ್ರವಹಿಸುವ ಈ ಪುಣ್ಯ ನೆಲದಲ್ಲಿ ಭಗೀರಥ ಸ್ವರ್ಗದಿಂದ ಗಂಗೆಯನ್ನು ತಂದರೆ ಈ ಸೇವಾ ಭಾರತಿ ಸೇವಾ ಗಂಗೆಯನ್ನು ತಮ್ಮ ಅಂತರಂಗದಿಂದ ಹೊರಗೆ ತರುವ ವೇದಿಕೆಯನ್ನಾಗಿ ಮಾಡಿದೆ. ಇವತ್ತು ಉದ್ಘಾಟನೆ ಆಗಿರುವಂಥದ್ದು ಮಕ್ಕಳ ಪ್ರಸಾದ ಭೋಜನದ ಪಾಕಶಾಲೆ. ವ್ಯಾವಹಾರಿಕವಾಗಿ ತಿಳಿದವರು ನಮಗೆ ಅನೇಕ ಸಂದರ್ಭಗಳಲ್ಲಿ ಬೇರೆ ಬೇರೆ ಸಾಹಿತ್ಯಗಳ ಮಾಲೆಗಳ ಮೂಲಕ ನಮಗೆ ಆಶಯಗಳನ್ನು ಹೇಳುತ್ತಾರೆ. ಉಂಡವ ಅರಸಬೇಕೆ, ನೊಂದವ ಶಮಿಸಬೇಕೆ. ಎಲ್ಲಾದರೂ ನೋವಾದರೆ ಹಾಗುವಂತ ಶಾಪ ಕೊಡಬೇಕಿಲ್ಲ, ಅವನ ಮನಸ್ಸಲ್ಲಾದ ನೋವೇ ಶಾಪವಾಗುತ್ತದೆ. ಉಂಡವ ಹರಸಬೇಕೆ ಅಂದರೆ ಊಟ ಮಾಡಿದ ನಂತರ ಒಳ್ಳೆದಾಗುವಂತ ಆಶೀರ್ವಾದ ಮಾಡಬೇಕಿಲ್ಲ, ಹೊಟ್ಟೆ ತುಂಬಿಕೆ ಎಂಬ ತೃಪ್ತಿಯೇ ದಾನಿಗೆ ದೊಡ್ಡ ಆಶೀರ್ವಾದ. ನಾವು ಮಾಡುವಂತಹ ಸತ್ಕರ್ಮಗಳು ಹೇಗಿರಬೇಕು ಎಂಬುದಕ್ಕೆ ನಮ್ಮ ಧರ್ಮಶಾಸ್ತ್ರ ಗ್ರಂಥಗಳು ಅನೇಕ ಉಲ್ಲೇಖಗಳನ್ನು ಮಾಡಿ ಉದಾಹರಣೆಗಳ ಮೂಲಕ ನಮಗೆ ತಿಳಿಸ್ತದೆ. ನಮ್ಮ ಹಿರಿಯ ಪೇಜಾವರ ಶ್ರೀಪಾದರು ತಮ್ಮ ಕೊನೆಯ ಆಶೀರ್ವಚನೆಯಂತಹ ಇಂದ್ರದ್ಯುಮ್ನನ ಆಖ್ಯಾನ ನಾವಿವತ್ತು ಮತ್ತೆ ನೆನಪಿಸಬೇಕಾದಂತಹ ಒಂದು ಒಳ್ಳೆಯ ಒಂದು ಘಟನೆಯಾಗಿದೆ. ಇಂದ್ರದ್ಯುಮ್ನ ರಾಜ ಆಳ್ವಿಕೆ ಮಾಡಿ ರಾಜ್ಯಭಾರ ಮಾಡಿ ಅವನ ಆಯುಷ್ಯ ಮುಗಿದವ ಸ್ವರ್ಗಕ್ಕೆ ಹೋಗ್ತಾನೆ. ಅವ ಮಾಡಿದ ಪುಣ್ಯದ ಫಲದ ಸ್ವರ್ಗ ಮತ್ತು ನರಕ ಹೇಗಿದೆ ಅಂದರೆ ನಾವು ಮಾಡಿದ ಪುಣ್ಯ ಮುಗಿಯುವವರೆಗೆ ಸ್ವರ್ಗದಲ್ಲಿರಬಹುದು, ಪಾಪ ಮುಗಿಯುವವರೆಗೆ ನರಕದಲ್ಲಿರಬಹುದು, ಮತ್ತೆ ಭೂಮಿಗೆ ಬರಬೇಕು. ಅಂತಹ ಸ್ವರ್ಗವಾಸ ಅನುಭವಿಸುವಂತಹ ಇಂದ್ರದ್ಯುಮ್ನ ದೇವತೆಗಳು ಹೇಳ್ತಾರೆ, ನಿನ್ನ ಪುಣ್ಯದ ಫಲ ಮುಗಿಯಿತು, ಇನ್ನು ನೀನು ಸ್ವರ್ಗಕ್ಕೆ ಹೋಗುವುದು ಭೂಮಿಗೆ ದುಡಿ ಹಾಕ್ತಾರೆ. ಸತ್ಕರ್ಮ ಮಾಡಿದಂತಹ ಇಂದ್ರದ್ಯುಮ್ನ ಸ್ಮರಣೆಯಲ್ಲಿ ಬಂದದ್ದು ಭೂಮಿಗೆ ಬಂದೆ, ಬಹಳಷ್ಟು ಒಳ್ಳೆ ಕೆಲಸ ಮಾಡಿ ನನಗಿಂತಹ ಅವಕಾಶ ಸಿಕ್ಕಿತ್ತು, ಆದರೆ ನಾನು ಹಿಂದೆ ಮಾಡಿದಂತಹ ಸತ್ಕರ್ಮವನ್ನು ನೆನಪಿಸುವವರು ಈ ಭೂಮಿಯಲ್ಲಿ ಇದ್ದಾರ? ಹಾಗೆ ಬಂದವನೇ ಬಹಳ ಮಹರ್ಷಿಯಲ್ಲಿ ಹೋಗ್ತಾರೆ, ನಾಲ್ಕಾಂಡಗಳ ಹೋಗ್ತಾರೆ. ನನ್ನ ಬಚ್ಚಿ ಸಿಕ್ಕಿದ್ರೆ ಹೇಳ್ತಾರೆ ಕಾಲಜ್ಞಾನಿಗಳು, ಅವರಿಗೆ ಬಚ್ಚಿ ಇದೆ, ನನ್ನದೆಲ್ಲ ಕೇಳಬೇಕಾಗ್ತದೆ. ನೀನು ಈ ಜೀವರಾಶಿಗಳಲ್ಲಿ ಸಾಮಾನ್ಯ ಜೀವರಾಶಿಗಳು ಒಂದು ಬಕಪಕ್ಷಿಯಲ್ಲಿ ಕೇಳ್ತಾರೆ, ಅದು ಹೇಳ್ತಾರೆ ನನಗೆ ಗೊತ್ತಿಲ್ಲ. ಅನಂತರ ಅದೇ ಹೇಳ್ತದೆ, ನನಗಿಂತ ಪ್ರಾಯದ ಒಂದು ಆಮೆ ಇದೆ, ಇಲ್ಲೊಂದು ತಟಾಕ ಇದೆ, ಆ ತಟಾಕದಲ್ಲಿ ನೀವು ಆಮೆಯಲ್ಲಿ ಹೋಗಿ ಕೇಳು, ಅಕಸ್ಮಾತ್ ನೀನನ್ನು ಗುರುತಿಸಲೂಬಹುದು. ಅಲ್ಲಿ ಹೋಗ್ತಾನೆ, ತಟಾಕದ ಪಕ್ಕದಲ್ಲಿ ನಿರೀಕ್ಷೆಯನ್ನು ನಿಂತ ಸಮಯ ಮೀರಿ ಒಂದಿಷ್ಟು ಸಮಯ ಕಳೆದ ಕೂಡಲೇ ಆಮೆ ತೆಗಳಿ ಬಂತು. ಆಮೆಯಲ್ಲಿ ಅವ ಕೇಳ್ತಾರೆ, ನನ್ನ ಪರಿಚಯ ಸಿಕ್ತೆ. ತಲೆ ಎತ್ತಿ ನೋಡಿದ ಆಮೆ ದರ್ದನಾಂತ ಧಾರಾಳ ಕಣ್ಣೀರು ಸುರಿಸ್ತದೆ. ಯಾಕೆ ಅಳ್ತೀಯ ಅಂದಾಗ ಆಮೆ ಹೇಳ್ತದೆ, ರಾಜ ನಿನ್ನನ್ನು ಬರೆಯಲು ಹೇಗೆ ಸಾಧ್ಯ? ಯಾಕೆ ಹಿಂದೆ ನೀನು ಮಾಡಿದಂತಹ ದಾನದಿಂದ ಯಜ್ಞಯಾಗಾದಿಗಳು ಮಾಡಿ ದಾನ ಮಾಡುವ ಗೋವುಗಳನ್ನು ದಾನ ಮಾಡುವ, ಆ ಗೋವುಗಳು ಕುಡಿದು ಕುಪ್ಪಳಿಸಿ
ಒಂದು ತಟಾಕ ನಿರ್ಮಾಣ ಮಾಡಬೇಕಾದ್ರೆ ಅದರಲ್ಲಿ ಶೇಖರಿಸಲ್ಪಟ್ಟಂತಹ ನೀರಿನಲ್ಲಿ ವಾಸ ಮಾಡಿದ ತಟಾಕಕ್ಕೆ ಇಂದ್ರದ್ಯುಮ್ನ ಸರೋವರ ಎಂದೇ ಹೆಸರು. ಹಾಗಾಗಿ ನೀವು ಮಾಡಿದ ಆ ಸೇವೆಯ ಪುಣ್ಯದ ಫಲದಿಂದ ನಾವಿವತ್ತು ನೆಮ್ಮದಿದ್ದೇವೆ. ಇಷ್ಟು ಹೇಳಿದ್ದೇ ತಡ ಸ್ವರ್ಗದ ದೇವತೆಗಳು ಇಳಿದುಕೊಂಡು ಇಂದ್ರದ್ಯುಮ್ನನ್ನು ಮತ್ತೆ ಕರ್ಕೊಂಡು ಹೋಗ್ತಾರೆ. ಆಗ ನನ್ನ ಪುಣ್ಯ ಮುಗಿಯಲಿಲ್ಲ. ನೀನು ಮಾಡಿದಂತಹ ಪುಣ್ಯವನ್ನ ನೋಡಿ ಈ ಜೀವಿ ನೆನಪಿಸಿಕೊಂಡಿದ್ದೆ, ಹಾಗಾಗಿ ನಿನ್ನ ಪುಣ್ಯ ಮತ್ತೆ ಅಕ್ಷಯ ಆಯಿತು ಅಂತ. ಅಂದರೆ ನಾವು ಮಾಡಿದ ಸತ್ಕರ್ಮ ನಮ್ಮ ಈ ದೇಹತ್ಯಾಗದ ನಂತರವೂ ಜನಗಳಿಗೆ ಸ್ಮರಣೀಯವಾಗಿ ಉಳಿದರೆ ಸ್ವರ್ಗದಲ್ಲಿ ಮತ್ತು ವಾಸ ಮಾಡುವಷ್ಟು ಪುಣ್ಯ ಮತ್ತೆ ಅಕ್ಷಯವಾಗುತ್ತದೆ. ಈ ಪುಣ್ಯ ಭೂಮಿಯನ್ನು ದಾನ ಮಾಡಿದಂತಹ ಆ ದಾನಿ ಎಂತಹ ಪುಣ್ಯಾತ್ಮ ಇರಬೇಕು. ಈ ಭೂಮಿ ಮೇಲೆ ಎಷ್ಟೆಲ್ಲ ಭೂಮಿ ಹೊಂದಿದವರಿದ್ದಾರೆ. ಅದು ಇಂತಹ ಸತ್ಕರ್ಮಕ್ಕೆ ಅದು ನಮ್ಮ ಪ್ರಮೋದ್ ಅವರು ಹೇಳಿದ ಹಾಗೆ ಜೀವಂತ ದೇವರು ಮಕ್ಕಳು. ನಾವು ಶಿಲೆಯಲ್ಲಿ ದೇವರು ನೋಡಿ ಪೂಜೆ ಮಾಡುವುದಾದರೆ ಜೀವಂತ ದೇವರ ಪೂಜೆಗೆ ನಡೆಯುವಂತ. ಹಾಗಾಗಿ ಆ ದೇವರು ನಾವು ಅಕಸ್ಮಾತ್ ಏನು ತಪ್ಪು ಮಾಡಿದ್ರು, ಯಾವ ರೀತಿ ಎಡವಟ್ಟು ಮಾಡಿದ್ರು ದೇವರು ಏನೂ ಮಾಡುವುದಿಲ್ಲ. ಆದರೆ ಇದು ಹಾಗಲ್ಲ. ಏನು ಒಳ್ಳೆಯದು ಮಾಡಿದ್ರು ಈ ಮಕ್ಕಳು ತಮ್ಮ ಈ ಅವಸ್ಥೆಯನ್ನು ಏನು ಪ್ರತಿಕ್ರಿಯೆ ಕೊಡ್ತಾರೆ ಹೇಳಲಿಕ್ಕೆ ಬರುವುದಿಲ್ಲ. ಇಂಥವರ ಜೊತೆಗೆ ಯಾರಿಲ್ಲದೆ ಸಾಧ್ಯವೇ ಇಲ್ಲ. ಭಾರತದ ಅತ್ಯಂತ ದೊಡ್ಡ ಆದರ್ಶವಾದ ಸೇವೆ ಮತ್ತು ತ್ಯಾಗದ ಎರಡೂ ಕಣ್ಣುಗಳಿಂದ ಕಣ್ಣು ಬಿಟ್ಟ ಒಂದು ಸಂಸ್ಥೆ ಇದು. ವಿಶಾಲ ಜಗತ್ತನ್ನು ಸಂತೋಷವಾಗಿ ಆಸ್ವಾದಿಸುವ ಹಕ್ಕು ಪ್ರತಿಯೊಂದು ಜೀವರಾಶಿಗೂ. ಅಂತಹ ಈ ದಿವ್ಯಾಂಗ ಮಕ್ಕಳನ್ನ ಈ ಸಂಸ್ಥೆಯ ಮೂಲಕ ಮಾಡಿ ಈ ರೀತಿ ವ್ಯವಸ್ಥೆ ಮಾಡಿ ಅವರ ಸೇವೆ ಮಾಡುವುದಂದ್ರೆ ಅದು ಸಾಕ್ಷಾತ್ ದೇವರ ಸೇವೆ, ದೇವರು ಮೆಚ್ಚುವ ಸೇವೆ. ಇಂತಹ ಕಾರ್ಯದ ಮೂಲಕ ಇವತ್ತು ಈ ಕಟ್ಟಡಕ್ಕೆ ಹೆಸರೇ ಅಂಕುರ ಅಂದ್ರೆ ಮೊಳಕೆ, ಚಿಗುರು, ಸೇವೆಯ ಅಂಕುರ. ಸೇವೆಯ ಅಂಕುರ ಈಗ ಅಂಕುರವೇ ಇಷ್ಟು ದೊಡ್ಡದಾಗಿದ್ರೆ ಇದು ವೃಕ್ಷವಾಗುವ ಯಾವ ಮಟ್ಟಕ್ಕೆ ಹೋಗಬಹುದು. ಅಂತಹ ವಿಶಾಲವಾದ ಸೇವಾ ವೃಕ್ಷವಾಗಿ ಅರ್ಹರಿಗೆ ಎಲ್ಲರಿಗೆ ಅವರವರಿಗೆ ಸಿಗಬೇಕಾದ ಆ ಬದುಕಿನ ಸ್ವಾತಂತ್ರ್ಯಕ್ಕೆ ಬದುಕುವ ಹಕ್ಕನ್ನು ಒದಗಿಸಿಕೊಡುವಂತಹ ದೊಡ್ಡ ಸೇವಾಧಾಮವಾಗಿದೆ. ಇಂತಹ ಕಾರ್ಯದಲ್ಲಿ ನೋಡಿ, ಪ್ರಮೋದ್ ಅವರು ನಾನೀಗ ಉದಾಹರಣೆ ಹೇಳಿದ್ದೆ. ಪ್ರಮೋದ್ ಮಧ್ವರಾಜ್ ಅವರು ಇವತ್ತು ಕೊಟ್ಟಿರುವಂತಹದ್ದು ಪಾಕಶಾಲೆ. ಇಲ್ಲಿ ಮಕ್ಕಳಿಗೆ ಎಲ್ಲ ಕೊಟ್ಟು ಈ ಆಹಾರವನ್ನು ಕೊಟ್ಟರೆ ಮಾತ್ರ ಬೋರ್ಡ್. ಇನ್ನು ಇದಕ್ಕಿಂತ ದೊಡ್ಡ ಫಲ ಇಲ್ಲಿ ಯಾವುದು ಬೇಕು? ಇಂತಹ ಮಕ್ಕಳಿಗೆ ನಿತ್ಯ ಪಾಠ ಮಾಡುವಂತಹ ವ್ಯವಸ್ಥೆ ಎಂದರೆ ನಿತ್ಯ ಉಪಯೋಗ ಆಗುವಂತಹ ಅವರ ದೊಡ್ಡ ಸೇವೆ ಇದು. ಇಂತಹ ಸೇವೆ ಮಾಡಿದಂತಹ ನಮ್ಮ ಪ್ರಮೋದ್ ಮಧ್ವರಾಜರಿಗೆ ದೇವರು ಒಳ್ಳೆ ಆರೋಗ್ಯವನ್ನು ಆಯುಷ್ಯವನ್ನು ಇಂತಹ ಸತ್ಕರ್ಮ ಮಾಡಿ ಬದುಕನ್ನು ಧನ್ಯವಾಗಿಸುವಂತಹ ಒಳ್ಳೆ ಅನುಗ್ರಹವನ್ನು ಭಗವಂತ ಮಾಡಲಿ. ಈ ಸಂಸ್ಥೆಯ ಮೂಲಕ ಇಡೀ ನಮ್ಮ ಭಾರತಕ್ಕೆ ಒಳ್ಳೆಯ ಸಂದೇಶ ಮುಟ್ಟುವ ಮೂಲಕ, ಅರ್ಹರಿಗೆ ಸರಿಯಾದ ಸೇವೆ ಮುಟ್ಟುವ ಮೂಲಕ ಈ ವಿಶೇಷ ಮಕ್ಕಳ ಬದುಕು ಉಜ್ವಲವಾಗಲಿ, ಅವರ ಬದುಕಿನ ಭಾಗ್ಯದೇವತೆ ಒಲಿದು ಬರುವಂತಹ ಒಂದು ಶಕ್ತಿ ಕೇಂದ್ರವಾಗಲಿ. ಆ ಮೂಲಕ ಈ ಮಕ್ಕಳು ನಮ್ಮ ದೇಶದ ಭವ್ಯ ಪ್ರಜೆಗಳು ಮತ್ತು ದೊಡ್ಡ ಆಸ್ತಿಯಾಗಿ ಈ ಮಕ್ಕಳಿಂದ ಸಮಾಜಕ್ಕೆ ಒಳ್ಳೆಯ ಒಂದು ಸಂದೇಶ ಸಿಕ್ಕುವಂತಹ ಒಂದು ಬದುಕು ಕಟ್ಟುವಂತಾಗಲಿ ದೇವರು ಅವರ ಅಂತರ್ಯಾಮಿಯಾಗಿ ಕೊಟ್ಟು ವಿಶೇಷವಾಗಿ ಅವರು ಬೆಳೆಸಲಿ. ಅವರ ಸೇವೆ ಮಾಡುವಂತಹ ನಮ್ಮ ಶಿಕ್ಷಕಿಯರು, ಮಾತಾಶ್ರೀಯರು ಹೇಳ್ತೇವೆ, ಅವರನ್ನ ಜಗನ್ಮಾತೆ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ತಾ, ಇಲ್ಲಿನ ಆಡಳಿತ ವರ್ಗ ಇಂತಹ ಕೆಲಸದ ಮೂಲಕ ಬದುಕನ್ನು ಧನ್ಯವಾಗಿಸಿದ್ದೀರಿ. ನಿಮಗೂ ಭಗವಂತನ ಅನುಗ್ರಹವಾಗಲಿ. ಇಂತಹ ದೊಡ್ಡ ಸೇವೆಯಲ್ಲಿ ತೊಡಗಿಸಿಕೊಂಡಂತಹ ಇನ್ಫೋಸಿಸ್ನಂತಹ ಸಂಸ್ಥೆ ಇರಬಹುದು, ಬೇರೆ ಬೇರೆ ಕರ್ನಾಟಕ ಬ್ಯಾಂಕ್ ಇರಬಹುದು, ಬೇರೆ ಬೇರೆ ಸಂಸ್ಥೆಯವರೆಲ್ಲ ಕೈಗೊಳಿಸಿದ್ದಾರೆ. ಎಲ್ಲ ಸಂಸ್ಥೆಗಳು ಭಗವಂತ ಶ್ರೇಯಸ್ಸನ್ನು ಕರುಣಿಸಲಿ, ಎಲ್ಲರೂ ಬೆಳೆದುಂಟಾಗಲಿ ಅಂತ ಪ್ರಾರ್ಥಿಸ್ತಾ ಅಮೂಲ್ಯವಾದ ಆಶೀರ್ವಚನಗಳನ್ನು ನೀಡಿದ ತಮಗೆ ಧನ್ಯವಾದಗಳು. ಇದೀಗ ನಮ್ಮ ಮಾತೃ ಸಂಸ್ಥೆಯಾದ ಸೇವಾ ಭಾರತಿ ರಿಜಿಸ್ಟರ್ ಮಂಗಳೂರು ಇದರ ಗೌರವಾನ್ವಿತ ಕಾರ್ಯದರ್ಶಿಯಾದ ಶ್ರೀಯುತ ಎಚ್ ನಾಗರಾಜ್ ಬನ್ಸರಿಗಳು ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ವೇದಿಕೆಯಲ್ಲಿ ದಿವ್ಯ ಉಪಸ್ಥಿತರಿರುವ ಪರಮಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮಿಗಳವರ
ಚರಣಾರವಿಂದಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ನಮ್ಮ ಈ ವ್ಯವಸ್ಥೆಗೆ ಅತ್ಯಮೂಲ್ಯವಾದಂತಹ ಸುಸಜ್ಜಿತ ಅಡುಗೆ ಮನೆ ಉಪಕರಣಗಳನ್ನು ಕೊಡುಗೆಯಾಗಿ ನೀಡಿ ಇಂದು ಅದನ್ನು ಉದ್ಘಾಟಿಸಿಕೊಟ್ಟಿರುವ ಉದಾರ ಮನಸ್ಸಿನ ಶ್ರೀಯುತ ಪ್ರಮೋದ್ ಮಧ್ವರಾಜರಿಗೆ ವಂದಿಸಿ ಇಲ್ಲಿ ನೆರೆದಿರುವ ಎಲ್ಲ ಆತ್ಮೀಯರಿಗೂ ಸೇವಾಭಾರತಿ ಪರವಾಗಿ ನಾನು ವಂದಿಸುತ್ತೇನೆ. ಸೇವಾಭಾರತಿ ರಿಜಿಸ್ಟರ್ ಮಂಗಳೂರು ಸಂಸ್ಥೆಯ ಇತಿಹಾಸದಲ್ಲಿ ಈಗಾಗಲೇ ನಮ್ಮ ಸಿಒರು ಹೇಳಿದರೆ ಇತಿಹಾಸದಲ್ಲಿ ಇಂದಿನ ಈ ಸುದಿನ ಕೂಡ ಅತ್ಯಂತ ಪ್ರಮುಖವಾದದ್ದು. ನಮಗೆಲ್ಲ ತಿಳಿದಿರುವಂತೆ ಹಲವು ದಿವ್ಯ ಸ್ವಾಮೀಜಿಗಳ ಆಗಮನ ಮತ್ತು ಪಾದಸ್ಪರ್ಶದಿಂದ ಈ ಭೂಮಿ ಪಾವನವಾಗಿದ್ದು ಇಂದು ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮಿಗಳವರ ಪಾದಕಮಲ ಸ್ಪರ್ಶ ಹಾಗೂ ಆಶೀರ್ವಚನದಿಂದ ಈ ಇಡೀ ಆವರಣ ಇನ್ನಷ್ಟು ಪಾವನವಾಗಿದೆ ನಾವು ಭಾವಿಸುತ್ತೇವೆ. ದೇವರೆಂದೇ ಭಾವಿಸಿಕೊಳ್ಳುವ ನಮ್ಮ ದಿವ್ಯಾಂಗ ಮಕ್ಕಳ ಓಡಾಟ ಮತ್ತು ನಡೆದಾಟ ಈ ನೆಲವನ್ನು ಪಾವನಗೊಳಿಸುತ್ತದೆ ಎಂಬ ಪವಿತ್ರ ಭಾವನೆಯಿಂದ ನಾವು ಇಲ್ಲಿ ಅವರ ಸೇವೆ ಮಾಡುತ್ತಾ ಇದ್ದೇವೆ. ನಮ್ಮ ಈ ಮಕ್ಕಳು ಈ ಸ್ಥಳದಲ್ಲಿ ಸದಾ ಸುಖವಾಗಿರಬೇಕು, ಅವರಿಗೆ ಉತ್ತಮವಾದ ಪೌಷ್ಟಿಕ ಹಾಗೂ ಶುದ್ಧ ಆಹಾರವನ್ನು ವಿಶೇಷಿಸಬೇಕು ಎಂಬ ಉದಾತ್ತ ಉದ್ದೇಶದಿಂದ ಈ ಸುಸಜ್ಜಿತ ಅಡುಗೆ ಮನೆಯನ್ನು ನಿರ್ಮಿಸಲಾಗಿದೆ. ಅದರೊಂದಿಗೆ ಬೇರೆ ಬೇರೆ ವ್ಯವಸ್ಥೆಗಳನ್ನು ಕೂಡ ನಾವು ಇಲ್ಲಿ ಮಕ್ಕಳಿಗೋಸ್ಕರ ಮಾಡುತ್ತಿದ್ದೇವೆ. ಶ್ರೀ ಪ್ರಮೋದ್ ಮಧ್ವರಾಜ್ ಅವರ ಈ ಕೊಡುಗೆಯು ಸದಾ ನಮ್ಮ ಮಕ್ಕಳು, ನಮ್ಮ ಈ ಮಕ್ಕಳ ಸೇವಕರು ಹಾಗೂ ಬರುವ ಹಲವಾರು ಸಂದರ್ಶಕರು ಮತ್ತು ಗಣ್ಯರ ನೆನಪಿನಲ್ಲಿ ಉಳಿಯುತ್ತಿದೆ. ಈ ಕೊಡುಗೆ ಅವರಿಗೆ ಆಶೀರ್ವಾದ ರೂಪದಲ್ಲಿ ಎಲ್ಲ ರೀತಿಯ ಒಳ್ಳೆಯದನ್ನು ಮಾಡಲಿ ಎಂದು ನಾನು ಸೇವಾಭಾರತಿ ಪರವಾಗಿ ಈ ಸಂದರ್ಭದಲ್ಲಿ ಆರಿಸುತ್ತೇವೆ. ಸಂಸ್ಥೆಯ ಪರವಾಗಿ ನಾವು ಶ್ರೀ ಪ್ರಮೋದ್ ಮಧ್ವರಾಜ್ ಅವರಿಗೆ ಸದಾ ಚಿರಋಣಿಯಾಗಿದ್ದೇವೆ. ಅವರ ಸಹಕಾರ ಮತ್ತು ಆಶೀರ್ವಾದ ಇನ್ನು ಮುಂದೆಯೂ ಕೂಡ ನಮ್ಮೊಂದಿಗೆ ಸದಾ ಇರಲಿ ಎಂದು ನಾನು ಸ್ವಾರ್ಥ ಭಾವನೆಯಿಂದ ಈ ಸಂದರ್ಭದಲ್ಲಿ ಅವರಿಗೆ ಪ್ರಾರ್ಥಿಸುತ್ತೇನೆ. ಹಾಗೂ ಈ ಸುದಿನವನ್ನು ಅವಿಸ್ಮರಣೆಗೊಳ್ಳಲು ಉಪಸ್ಥಿತರಿರುವ ನಮಗೆಲ್ಲರಿಗೂ ಸಂಸ್ಥೆಯ ಪರವಾಗಿ ನಾನು ಅಭಿನಂದಿಸುತ್ತೇನೆ. ಹಾಗೂ ನಿಮ್ಮೆಲ್ಲರ ಸಹಕಾರ, ಬೆಂಬಲ, ಪರೋಕ್ಷ ಅಪರೋಕ್ಷ ಎಲ್ಲ ಕೂಡ ನಮ್ಮೊಂದಿಗೆ ಸದಾ ಇರಲಿ ಎಂದು ಕೇಳಿಕೊಳ್ಳುತ್ತಾ ನನ್ನ ಅಧ್ಯಕ್ಷೀಯ ಬಾಧ್ಯತೆಯಲ್ಲಿ ಸಮರ್ಪಿಸುತ್ತೇನೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ತಮಗೆ ಧನ್ಯವಾದಗಳು ಸರ್. ಇಲ್ಲಿ ನೆರೆದಿರುವ ಎಲ್ಲರೂ ಕಲ್ಕುಲ ರೆಫ್ರಿಜರೇಟರ್ ಆ್ಯಂಡ್ ಕಿಚನ್ ಎಕ್ವಿಪ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಹಾಗೂ ಅತಿಥಿಗಳು, ವಿಶ್ವಸ್ತರು, ಸ್ವಯಂ ಸೇವಕರು, ಪೋಷಕರು ಇಲ್ಲಿ ನೆರೆದಿರುವಂತಹ ಎಲ್ಲರೂ ಸಾಲಾಗಿ ಬಂದು ಸ್ವಾಮೀಜಿಯವರ ದಿವ್ಯ ಮಂತ್ರಾಕ್ಷತೆಯನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ.